ಪ್ರಿಯ ದೇವರ ಮಕ್ಕಳೇ, ನಾವು ಈ ಭಾನುವಾರ ಸಹ ನಾವು ಈ ಮಾಧ್ಯಮದ ಮುಖಾಂತರವಾಗಿ ಒಬ್ಬರನ್ನೊಬ್ಬರು ನೋಡುವುದಕ್ಕೂ ಮತ್ತು ದೇವರನ್ನು ಆರಾಧಿಸುವುದಕ್ಕೂ ದೇವರ ವಾಕ್ಯ ಕೇಳುವುದಕ್ಕೂ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ದೇವರಿಗೆ ನಾವು ಸ್ತೋತ್ರ ಮಾಡೋಣ. ಈಗ ನಾವು ಈ ಆರಾಧನೆಯನ್ನು ಪ್ರಾರಂಭ ಮಾಡುವಾಗ 84ನೇ ಕೀರ್ತನೆಯನ್ನು ವಾಕ್ಯ ಪ್ರತಿಯಾಗಿ ಓದಿಕೊಳ್ಳೋಣ. ನಾವು ಮತ್ತು ಒಂದು ವಾಕ್ಯ ನಾನು ಓದ್ತೇನೆ, ಎರಡನೇ ವಾಕ್ಯ ನೀವು ಓದಿ, ಆಮೇಲೆ ಕೊನೆಯದಾಗಿ 12ನೇ ವಾಕ್ಯವು ನಾವು ಒಟ್ಟಾಗಿ ಓದಿಕೊಳ್ಳೋಣ. ನಿಮ್ಮ ಬೈಬಲನ್ನು ತೆಗೆದು ನೀವು ಸಹ ಇದರಲ್ಲಿ ಭಾಗವಹಿಸಿರಿ. ನಾವು 84ನೇ ಕೀರ್ತನೆಯನ್ನು ಓದಿಕೊಳ್ಳೋಣ. ಸೇನಾಧೀಶ್ವರನಾದ ಯೆಹೋವನೇ, ನಿನ್ನ ನಿವಾಸಗಳು ಎಷ್ಟು ರಮ್ಯವಾಗಿವೆ. ಯೆಹೋವನ ಆಲಯದ ಅಂಗಳಗಳಲ್ಲಿ ಸೇರಬೇಕೆಂದು ನನ್ನ ಆತ್ಮವು ಹಂಬಲಿಸುತ್ತಾ ಕುಂದಿ ಹೋಗಿತ್ತು. ಆದರೆ ಈಗ ಚೈತನ್ಯ ಸ್ವರೂಪನಾದ ದೇವರಿಗೆ ನನ್ನ ತನುಮಾನಗಳಿಂದ ಹರ್ಷಧ್ವನಿ ಮಾಡುತ್ತೇನೆ. ಆಹಾ, ಸೇನಾಧೀಶ್ವರನಾದ ಯೆಹೋವ ದೇವರೇ, ನನ್ನ ಅರಸೇನೆ, ನಿನ್ನ ವೇದಿಕೆಗಳ ಸಮೀಪದಲ್ಲಿ ಗುಬ್ಬಿಗೆ ಮನೆಯು ಪಾರಿವಾಳಕ್ಕೆ ಮರಿ ಮಾಡುವ ಗೂಡು ದೊರಕಿತಲ್ಲ. ನಿನ್ನ ಮಂದಿರದಲ್ಲಿ ವಾಸಿಸುವವರು ಧನ್ಯರು, ಅವರು ನಿತ್ಯವೂ ನಿನ್ನನ್ನು ಕೀರ್ತಿಸುತ್ತಾ ಇರುತ್ತಾರೆ. ನಿನ್ನಲ್ಲಿ ಬಲವನ್ನು ಹೊಂದುವ ಮನುಷ್ಯನು ಧನ್ಯನು. ಅವರು ಯಾತ್ರಾ ಪರವಾಗಿ ಕಣ್ಣೀರಿನ ತೆಗ್ಗನ್ನು ದಾಟುವಾಗ ಅಲ್ಲಿ ಒರತೆಗಳನ್ನು ತೋಡಿ ನೀರಿನ ಸ್ಥಳವಾಗಿ ಮಾಡುತ್ತಾರೆ. ಮುಂಗಾರು ಮಳೆಯು ಅದನ್ನು ಸಮೃದ್ಧಿಗೊಳಿಸುತ್ತದೆ. ಅವರು ಹೆಚ್ಚೆಚ್ಚಾಗಿ ಬಲ ಹೊಂದಿ ಚೀಯೋನ್ ಗಿರಿಯಲ್ಲಿ ದೇವರ ಸನ್ನಿಧಾನದಲ್ಲಿ ಸೇರಿ, ಸೇನಾಧೀಶ್ವರನಾದ ಯೆಹೋವ ದೇವರೇ, ನನ್ನ ಮೊರೆಯನ್ನು ಕೇಳು, ಯಾಕೋಬ್ಯರ ದೇವರೇ, ಕಿವಿಗೊಡು ಅನ್ನುತ್ತಾರೆ. 9ನೇ ವಚನ, ದೇವರೇ ನಮಗೆ ಗುರಾಣಿಯಾಗಿರುವನು ನೋಡು, ನಿನ್ನ ಅಭಿಷಕ್ತನ ಮುಖವನ್ನು ಕಟಾಕ್ಷಿಸು. ನಿನ್ನ ಆಲಯದ ಅಂಗಳಗಳಲ್ಲಿ ಕಳೆದ ಒಂದು ದಿನವು ಬೇರೆ ಸಹಸ್ರ ದಿನಗಳಿಗಿಂತ ಉತ್ತಮವಾಗಿದೆ. ದುಷ್ಟರ ಗುಡಾರಗಳಲ್ಲಿ ವಾಸಿಸುವುದಕ್ಕಿಂತ ನನ್ನ ದೇವರ ಆಲಯದ ಬಾಗಿಲನ್ನು ಕಾಯ್ದುಕೊಂಡಿರುವುದೇ ಲೇಸು. 11ನೇ ವಚನ, ಯೆಹೋವ ದೇವರು ಸೂರ್ಯನು ಗುರಾಣಿಯೂ ಆಗಿದ್ದಾನೆ. ಯೆಹೋವನು ಕೃಪೆಯು ಘನವನ್ನು ಅನುಗ್ರಹಿಸುವನು. ಆತನು ಸದ್ಭಕ್ತರಿಗೆ ಯಾವ ಶುಭವನ್ನು ದಯಪಾಲಿಸದೇ ಇದ್ದಾನೋ. ಸೇನಾಧೀಶ್ವರನಾದ ಯೆಹೋವನೇ, ನಿನ್ನಲ್ಲಿ ಭರವಸೆ ಇಡುವ ಮನುಷ್ಯನು ಧನ್ಯನು. ಸೊ ಈ ವಾಕ್ಯಗಳಿಂದ ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ನಾವು ದೇವರನ್ನು ಮಹಿಮೆ ಪಡಿಸೋಣ ಮತ್ತು ನಾವೀಗ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ದೇವರೇ, ನಮ್ಮ ರಕ್ಷಕನಾದ ಯೇಸು ಸ್ವಾಮಿ, ನಾವು ನಿನ್ನ ವಾಕ್ಯದಲ್ಲಿ ಓದಿದ ಹಾಗೆ ದಾವೀದನಿಗಿದ್ದಂಥ ಆಸಕ್ತಿಯನ್ನು ದೇವರೇ ನೀನು ನಮಗೆ ಕೊಡಪ್ಪ. ನಿನ್ನ ಸನ್ನಿಧಾನದಲ್ಲಿ ನಾವು ಕಳೆಯುವಂಥ ಸಮಯ ಅದು ವಿಶೇಷವಾದ ಸಮಯವಾಗಿದೆಯಲ್ಲ, ಅದು ನಮ್ಮ ಜೀವಿತದಲ್ಲಿ ಚೈತನ್ಯವನ್ನು, ಧೈರ್ಯವನ್ನು, ಜ್ಞಾನವನ್ನು, ಬಲವನ್ನು, ನಿರೀಕ್ಷೆಯನ್ನು ತುಂಬಿಸ್ತದಲ್ಲ. ಈ ಲೋಕದಲ್ಲಿ ನಾವಿದನ್ನು ಹೇಳುವಾಗೆ ಲೋಕದಲ್ಲಿ ಕರ್ತನೆ ಕಳೆಯುವುದಕ್ಕಿಂತ ನಿನ್ನ ಸನ್ನಿಧಾನದಲ್ಲಿ ಕಳೆಯುವ ಸಮಯ ಬೇರೆ 1000 ದಿವಸಗಳೊಂದು ಉತ್ತಮವಾಗಿದೆ ಎಂಬುದಾಗಿ. ಹೌದು ಸ್ವಾಮಿ, ನಿನ್ನ ಸನ್ನಿಧಾನದಲ್ಲಿ ನಮ್ಮ ಎಲ್ಲ ಪ್ರಶ್ನೆಗಳಿಗೆ ಪರಿಹಾರ ಇದೆ. ನಿನ್ನಲ್ಲಿ ನಮಗೆ ಸಂತೋಷ ಇದೆ, ನಿನ್ನಲ್ಲಿ ನಮಗೆ ಬಿಡುಗಡೆ ಇದೆ, ನಿನ್ನಲ್ಲಿ ನಮಗೆ ಆರೋಗ್ಯ ಇದೆ, ನಿನ್ನಲ್ಲಿ ನಮಗೆ ನಿರೀಕ್ಷೆ ಇದೆ, ನಿನ್ನಲ್ಲಿ ನಮಗೆ ಎಲ್ಲ ಕಾರ್ಯಗಳು ದೊರಕುತ್ತದೆ ಸ್ವಾಮಿ. ಅದಕ್ಕಾಗಿ ದಾವೀದನು ಹೇಳಿದ್ದು, ಓ ಸೇನಾಧೀಶ್ವರನಾದ ಯೆಹೋವ ದೇವರೇ, ನಿನ್ನ ಸನ್ನಿಧಾನದಲ್ಲಿ ಬರುವುದು ಎಷ್ಟು ರಮ್ಯವಾದದ್ದು ಎಂಬುದಾಗಿ. ಆದ್ದರಿಂದ ಸ್ವಾಮಿ, ನಿನ್ನ ಸನ್ನಿಧಾನದಲ್ಲಿ ನಿನ್ನ ಸಭೆಯು, ನಿನ್ನ ಮಕ್ಕಳಾದ ನಾವು ನಿನ್ನ ಸನ್ನಿಧಾನದಲ್ಲಿ ಬಂದಿರುವಾಗ ನೀನು ನಮ್ಮೊಟ್ಟಿಗೆ ಮಾತಾಡಪ್ಪ, ನೀನು ನಮ್ಮನ್ನು ಆಶೀರ್ವದಿಸಪ್ಪ. ನಮ್ಮ ಅವಶ್ಯಕತೆಗಳನ್ನು ಬಲ್ಲವನಾಗಿದ್ದೀಯಾ, ನಮ್ಮ ಆಶೆಯನ್ನು ಬಲ್ಲವನಾಗಿದ್ದೀಯಾ, ನಾವು ಹಾದು ಹೋಗುವಂಥ ಎಲ್ಲ ಸ್ಥಿತಿಗತಿಗಳನ್ನು ಬಲ್ಲವನಾಗಿದ್ದೀಯಾ. ಸಹಾಯ ಮಾಡಪ್ಪ. ನಾವು ಹಾಡು ಹೇಳುವಾಗಲೂ, ದೇವರೇ ಆರಾಧಿಸುವಾಗಲೂ, ನಿನ್ನ ವಾಕ್ಯ ಕೇಳುವಾಗಲೂ ಎಲ್ಲ ಸಂಗತಿಗಳು ನಿನಗೆ ಮಹಿಮೆ ತರಲಿ, ನಮಗೆ ಪ್ರೋತ್ಸಾಹವನ್ನು ಉಂಟು ಮಾಡಲಿ ಸ್ವಾಮಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ಹೆಸರಿನಲ್ಲಿ ಸ್ತೋತ್ರದಿಂದ ಬೇಡಿ ಹೊಂದಿದ್ದೇವೆ. ಆಮೆನ್. ಆಮೆನ್. Good morning. Praise the Lord. It's such a joy and privilege for us to come together on a Sunday morning to worship the Lord. Though we are physically separated, but spiritually we are all connected. And what a joy as one church, as one body, to join in our homes and just worship our Lord and Savior. ಎಷ್ಟು ದೊಡ್ಡ ಸೌಭಾಗ್ಯ, ಸಂತೋಷ ದೇವರು ನಮ್ಗೆ ಕೊಟ್ಟಿದ್ದಾನೆ. ಇನ್ನೊಂದು ಭಾನುವಾರ ನಾವು ನಮ್ಮ ಮನೆಗಳಲ್ಲಿ ಇದ್ಕೊಂಡು ಒಂದು ಸಭೆಯಾಗಿ, ಕ್ರಿಸ್ತನ ದೇಹವಾಗಿ ನಾವು ಒಟ್ಟಿಗೆ ಈ ಮಾಧ್ಯಮದ ಮುಖಾಂತರವಾಗಿ ನಾವು ಸೇರಿಕೊಂಡು ನಮ್ಮ ರಕ್ಷಕನಾದ ನಮ್ಮ ದೇವರಾದ ಯೇಸು ಕ್ರಿಸ್ತನನ್ನು, ಆತನನ್ನು ಸ್ತುತಿ ಆರಾಧನೆ ಮಾಡಲಿಕ್ಕೆ ಈ ಒಂದು ದೊಡ್ಡ ಸೌಭಾಗ್ಯದ ಕೊಟ್ಟಿದ್ದಾನೆ. ಅದಕ್ಕೆ ನಾವು ಸ್ತೋತ್ರ ಹೇಳೋಣ.
Amen. Hallelujah. ನಾವು ಕೀರ್ತನೆ ಓದಿದ ಹಾಗೆ ಇದೇ ನಮ್ಮ ಪ್ರಾರ್ಥನೆ ಇವತ್ತಾಗಿರಲಿ. ಅಪ್ಪ, ನಿನ್ನ ಸಾನ್ನಿಧ್ಯದಲ್ಲಿ ನಿನ್ನೊಂದಿಗೆ ನಾವು ಇರಲಿಕ್ಕೆ ನಾವು ಬಯಸ್ತೇವಪ್ಪ. Amen. Hallelujah. Hallelujah. Thank you, Jesus. Amen. Thank you, Lord. Yes, Father. Oh, we love you, Jesus. Oh, God, yes. We love your presence, oh Lord. Amen. ನೊಂದಿರುವುದೇ ಅಂತರ್ಯದ ಆಸೆಯ, ನಿಶ್ಚಿತ್ತ ಮಾಡುವುದೇ ಹೃದಯದ ತವಕವಯ್ಯ. Amen. ನೊಂದಿಗಿರುವುದೇ ಏಸಯ್ಯ ಅಂತರ್ಯದ ಆಸೆಯ, ಚಿತ್ತ ಮಾಡುವುದೇ ಹೃದಯದ ತವಕವಯ್ಯ. ಏಸಯ್ಯ ನಿನ್ನಂತಾನೆ ನನ್ ಮುಂದೆ ನಿಲ್ಲಿಸಿರುವೆ. ಏಸಯ್ಯ ನಿನ್ನಂತಾನೆ ನನ್ ಮುಂದೆ ನಿಲ್ಲಿಸಿರುವೆ. ನನಗಾಗಿ ಎಲ್ಲವ ಮಾಡುವವನೇ, ಮಾಡಿ ಮುಗಿಸುವವನೇ. ಓಯೇ ನನಗಾಗಿ ಮಾಡುವವನೇ, ಮಾಡಿ ಮುಗಿಸುವವನೇ. ನನ್ ಭಾರವ ನನ್ನ ಹೊರೆಯ ಯೇಸುವೇ, ನನ್ ಭಾರವ ನನ್ನ ಹೊರೆಯ. Oh yes. ನಿನ್ಬಾರದಿ ಇಳಿಸಿರುವೆ ಯೇಸಪ್ಪ, ನಿನ್ಬಾರದಿ ಇಳಿಸಿರುವೆ. ಯೇಸಯ್ಯ ಯೇಸಯ್ಯ ನಿನ್ನಂತಾನೆ ನನ್ ಮುಂದೆ ನಿಲ್ಲಿಸಿರುವೆ. ಯೇಸಯ್ಯ ನಿನ್ನಂತಾನೆ ನನ್ ಮುಂದೆ ನಿಲ್ಲಿಸಿರುವೆ. ಕನಿಕರ ದಯೆಯು ದೀರ್ಘ ಶಾಂತಿ ಕೃಪೆಯು ಉಳ್ಳವನೇ. ಹೌದು ಸ್ವಾಮಿ. ಕನಿಕರ ದಯೆಯು ದೀರ್ಘ ಶಾಂತಿ ಕೃಪೆಯು ಉಳ್ಳವನೇ. ನನ್ನ ಆತ್ಮವ ನಾಶನಕ್ಕೆ ಯೇಸುವೇ, ನನ್ನ ಆತ್ಮವ ನಾಶನಕ್ಕೆ ನೀನು ತಪ್ಪಿಸಿದೆ Lord. ತಪ್ಪಿಸಿದೆ ನನ್ನ ರಕ್ಷಕನೇ. ಸ್ತೋತ್ರ ಕರ್ತನೇ. Oh yes Lord. ತಪ್ಪಿಸಿದೆ ನನ್ನ ರಕ್ಷಕನೇ. ಒಟ್ಟಿಗೆ ಹೇಳ್ರಿ, ಯೇಸಯ್ಯ ಯೇಸಯ್ಯ ನಿನ್ನಂತಾನೆ ನನ್ ಮುಂದೆ ನಿಲ್ಲಿಸಿರುವೆ. ಯೇಸಯ್ಯ ನಿನ್ನಂತಾನೆ ನನ್ ಮುಂದೆ ನಿಲ್ಲಿಸಿರುವೆ. ಎಬಿನೇಜರೇ, ಎಲ್ಲೋ ಎಂದೆಂದು ಉನ್ನತನೇ. ಯೇಸುವೇ ಎಬಿನೇಜರೇ, ಎಲ್ಲೋ ಎಂದೆಂದು ಉನ್ನತನೇ.
ಶಡಾಯ್ ಸರ್ವಶಕ್ತ ನೀನೇ ಓ ಎಲ್ರೋಹಿ ನನ್ನ ಕಾಣುವವರೇ ಹೌದು ಸ್ವಾಮಿ ನೀನೊಬ್ಬನೇ ಎಲ್ರೋಹಿ ನನ್ನ ಕಾಣುವವರೇ ಎಸಯ್ಯ ಎಸಯ್ಯ ನಿನ್ನಂತಾನೆ ನನ್ನ ಮುಂದೆ ನಿಲ್ಲಿಸಿರುವೆ ಎಸಯ್ಯ ನಿನ್ನಂತಾನೆ ನನ್ನ ಮುಂದೆ ನಿಲ್ಲಿಸಿ ಎಬಿನೇಸರೇ Amen. ಓ ಎಂದೆಂದು ಉನ್ನತನೇ ನಮ್ಮ ಜೀವಿತಗಳ ಮೇಲೆ ಅಪ್ಪ ಎಬಿನೇಸರೇ ಓ ಎಂದೆಂದು ಉನ್ನತನೇ ಎಲ್ ಶಡಾಯ್ ಹೌದು ಸ್ವಾಮಿ ಸರ್ವಶಕ್ತ ನೀನೇ ನೀನೊಬ್ಬನೇ ನಮ್ಮ ದೇವರು ಎಲ್ ಶಡಾಯ್ ಸರ್ವಶಕ್ತ ನೀನೇ ಓ ನಮ್ಮನ್ನು ಕಾಣುವವರೇ ಥ್ಯಾಂಕ್ ಯು ಜೀಸಸ್ ನನ್ನ ಕಾಣುವವರೇ ನಮ್ಮ ಸ್ಥಿತಿ ಸಂದರ್ಭಗಳಲ್ಲಿ ಯೇಸಪ್ಪ ಎಲ್ರೋಹಿ ಓ ಕಾಣುವವರೇ ಯೇಸಯ್ಯ ಯೇಸಯ್ಯ ನಿನ್ನಂತಾನೆ ನನ್ನ ಮುಂದೆ ನಿಲ್ಲಿಸಿರುವೆ ಯೇಸಯ್ಯ ನಿನ್ನಂತಾನೆ ನನ್ನ ಮುಂದೆ ನಿಲ್ಲಿಸಿರುವೆ ಯೇಸಯ್ಯ ಓ ಜೀಸಸ್ Yes, Lord. ಮುಂದೆ ನಿಲ್ಲಿಸಿರುವೆ ಯೇಸಯ್ಯ ನಿನ್ನಂತಾನೆ ನನ್ನ ಮುಂದೆ ನಿಲ್ಲಿಸಿರುವೆ Oh yes, ಹೌದು ಕರ್ತನೆ ಯೇಸಯ್ಯ ಯೇಸಪ್ಪ ನಿನ್ನಂತಾನೆ ಕರ್ತನೆ ನಮ್ಮ ಮುಂದೆ ಕರ್ತನೆ ನಮ್ಮ ಕುಟುಂಬಗಳ ಮುಂದೆ ಸ್ವಾಮಿ ನಮ್ಮ ಜೀವಿತಗಳ ಮುಂದೆ ನಿನ್ನನ್ನು ಮಾತ್ರ ನಾವು ನಿಲ್ಲಿಸಿದೇವಪ್ಪ ಬೇರೆ ಯಾರು ಬೇಕಾಗಿಲ್ಲ ಸ್ವಾಮಿ ಯಾಕಂದ್ರೆ ನೀನೊಬ್ಬನೇ ನಮ್ಮ ದೇವರಪ್ಪ ನೀನೇ ನಮ್ಮ ರಕ್ಷಕನು ನಮ್ಮ ಎಬಿನೇಸರ್ ದೇವರೇ ಓ ನಮ್ಮ ಎಲ್ ಶಡಾಯ್ ದೇವರೇ ಸರ್ವಶಕ್ತನಾದ ದೇವರೇ ನಮ್ಮನ್ನು ಕಾಣುವ ಎಲ್ರೋಹಿಯ ದೇವರೇ ನೀನೊಬ್ಬನೇ ನಮಗೆ ಸಾಕಪ್ಪ ನೀನೊಬ್ಬನಿಗೆ ನಮಗೆ ಸಾಕಪ್ಪ ಓ yes Lord we believe in you this morning Lord we trust in you Jesus because you alone are our God you alone are our Ebenezer you alone are our Almighty God ಓ ನಮ್ಮ ಎಲ್ರೋಹಿ ನಮ್ಮ ಸ್ಥಿತಿ ಸಂದರ್ಭಗಳನ್ನು ನಮ್ಮ ಕಷ್ಟ ಸಂಕಟಗಳನ್ನು ಕಾಣುವವನು ತಿಳ್ಕೊಳ್ಳುವವನು ನೀನೊಬ್ಬನೇ ಆಗಿದೆ ಯೇಸಪ್ಪ ಓ we believe in you Lord we trust in you this morning we call on your name Lord ಈ ಬೆಳಗಿನ ಜಾವದಲ್ಲಿ ನಿನ್ನ ಹೆಸರನ್ನು ನಾವು ಕೂಗುತ್ತೇವಪ್ಪ ನಿನ್ನ ಹೆಸರನ್ನು ನಾವು ಬೇಡಿಕೊಳ್ಳುತ್ತೇವೆ ಸ್ವಾಮಿ ಓ ಯೇಸಯ್ಯ ಯೇಸಯ್ಯ ಸ್ತೋತ್ರ ಸ್ತೋತ್ರ ಹೌದು ಪ್ರಿಯರೇ ಓ ನಮ್ಮ ದೇವರ ಯೇಸುವಿನ ನಾಮವನ್ನು ಕೂಗಿಕೊಳ್ಳೋಣ ಆತನ ನಾಮವನ್ನು ಆರಾಧಿಸೋಣ ಯೇಸಯ್ಯ ಯೇಸಯ್ಯ ನಿನ್ನಂತಾನಪ್ಪ ನಮ್ಮ ಮುಂದೆ ನಮ್ಮ ಕುಟುಂಬಗಳ ಮುಂದೆ ಸ್ವಾಮಿ ಇನ್ನೊಬ್ಬನಿಗೆ ನಾವು ನಿಲ್ಲಿಸ್ತೇವಪ್ಪ ಇನ್ನೊಬ್ಬನಿಗೆ ನಾವು ಭರವಸೆ ಇಡ್ತೇವಪ್ಪ ಓ ಥ್ಯಾಂಕ್ ಯು ಜೀಸಸ್ Hallelujah, hallelujah, hallelujah. Yesaya, ninnantane munde oh nillisiruve. Yesaya, ninnantane munde nillisiruve. Yesaya, oh ninnantane
ಯೆಸ್ಸಯ್ಯ, ಯೆಸ್ಸಪ್ಪ, ನನ್ನ ದೇವರೇ, ನಮ್ಮ ರಕ್ಷಕನೇ ಯೇಸುವೆ, ನೀನೊಬ್ಬನೇ ಸಾಕಪ್ಪ, ನೀನೊಬ್ಬನೇ ಸಾಕು. ನಿನ್ನ ಸಾನ್ನಿಧ್ಯ ನಮಗೆ ಸಾಕಪ್ಪ. ಓ ಸ್ತೋತ್ರ ಸ್ವಾಮಿ, ಓ ಸ್ತೋತ್ರ ಸ್ವಾಮಿ. ನಮ್ಮೆಲ್ಲ ಭಾರಗಳನ್ನು, ನಮ್ಮೆಲ್ಲ ಹೊರೆಯನ್ನು ನಿನ್ನ ಪಾದಕ್ಕೆ ನಾವು ತರಿಸ್ತೇವಪ್ಪ. ನಿನ್ನ ಪಾದ ಮುಂದೆ ನಾವು ಇಡ್ತೇವಪ್ಪ. ಯಾಕಂದ್ರೆ ನೀನ್ ನಮಗೋಸ್ಕರ ಕಾಳಜಿ ಮಾಡ್ತೀಯಪ್ಪ. ನೀನ್ ನಮಗೋಸ್ಕರ ಚಿಂತಿಸುವ ದೇವರಾಗಿದೆಯಾ. All our cares and worries, Lord, this morning we bring and lay before your feet, O God, because you care for us, Lord God, because you are our Father. You love us, Lord. Stotra, stotra, stotra. Thank you, Lord. Oh Jesus, stotra kartane. Oh stotra kartane. Thank you, Lord. Yes, Father God. Jesus, we come before you this morning, Lord, and we thank you for your goodness and your mercies. ನಿನ್ನ ಕೃಪೆ ಪ್ರೀತಿಗೋಸ್ಕರ ನಿನಗೆ ಸ್ತೋತ್ರ ಹೇಳ್ತೇವಪ್ಪ. ಹೌದು ಕರ್ತನೆ, ನಮ್ಮ ಎಲ್ಲ ಚಿಂತೆ, ದುಃಖ, ಭಾರವನ್ನು ಸ್ವಾಮಿ ನಿನ್ನ ಪಾದ ಮುಂದೆ ನಾವು ಬಂದಿಡ್ತೇವಪ್ಪ. ಯಾಕಂದ್ರೆ ನೀ ನಮ್ಮ ದೇವರಾಗಿದ್ಯಾ. ಯಾಕಂದ್ರೆ ನೀನು ನಮಗೋಸ್ಕರ ಚಿಂತಿಸುವನಾಗಿದ್ಯಾ. ನೀನು ನಮಗೋಸ್ಕರ ಕಾಳಜಿ ಮಾಡೋನಾಗಿದ್ಯಾ ಸ್ವಾಮಿ. ಅದಕ್ಕೋಸ್ಕರ ನಮ್ಮೆಲ್ಲ ಚಿಂತೆ, ನಮ್ಮ ದುಃಖ, ನಮ್ಮ ಭಯವನ್ನು ಸ್ವಾಮಿ ನಿನ್ನ ಪಾದ ಮುಂದೆ ನಾವು ಇಡ್ತೇವೆ. ನೀ ನಮ್ಮ ದೇವರಾಗಿದ್ದರಿಂದ, ನಾವು ನಿನ್ನ ಮಕ್ಕಳಾಗಿದ್ರಿಂದ ಸ್ವಾಮಿ, ನಮ್ಮ ಸರ್ವಶಕ್ತ ದೇವರಿನಾಗಿದ್ರಿಂದಪ್ಪ. ಓ ನಮ್ಮ ಎಬಿನೇಜರ್ ದೇವರಾಗಿದ್ರಿಂದ, ನಮ್ಮ ಎಲ್ಲೆಲ್ಲಿಯೋ ಉನ್ನತದಲ್ಲಿ ವಾಸಿಸುವ ದೇವರಾಗಿದ್ದಪ್ಪ. ನಿನ್ನ ಮುಂದೆ ನಾವು ಬಂದು ಅಪ್ಪ ಕರ್ತನೆ, ನಮ್ಮೆಲ್ಲ ಭರವಸೆಯನ್ನು ನಿನ್ನ ಮೇಲೆ ಹಾಕ್ತೇವಪ್ಪ. ಯಾಕಂದ್ರೆ ನಿನ್ನ ನಮ್ಮ ದೇವರಾಗಿದೆ. ಇವತ್ತು ಬೆಳಿಗ್ಗೆ ನಾವು ಘೋಷಿಸ್ತೇವೆ, ನೀನೇ ನಮ್ಮ ದೇವರ ಸ್ವಾಮಿ, ನಮ್ಮ ಎಬಿನೇಜರ್ ನೀನಾಗಿದ್ಯಾ. ನಮ್ಮ ಉನ್ನತದಲ್ಲಿ ಕರ್ತನೆ ಸರ್ವಶಕ್ತನಾಗಿರುವ ಎಲ್ ಶಡಾಯ್, ಎಲ್ಲೆಲ್ಲಿ ಒಂದು ದೇವರು ನೀನೊಬ್ಬನೇ ಯೇಸುವೆ ಅಂತ ನಾವು ಘೋಷಿಸ್ತೇವೆ. ನಾವು ಹೊಗಳ್ಕೊಳ್ತೇವಪ್ಪ. ಯೇಸುವೆ ನೀನ್ ಸಾಕು ನಮಗೆ ಸ್ವಾಮಿ, ನೀನ್ ಸಾಕು ನಮಗೆ. ನೀನ್ ನಮಗೋಸ್ಕರ ಇದ್ರೆ ಸ್ವಾಮಿ ನಾವು ಯಾವುದಕ್ಕೂ ಭಯ ಪಡೋದು ಅವಶ್ಯಕತೆ ಇಲ್ಲ. ನೀನ್ ನಮಗೋಸ್ಕರ ಇರುವಾಗ ನಾವು ಯಾವುದಕ್ಕೂ ಚಿಂತಿಸೋದು ಅವಶ್ಯಕತೆ ಇಲ್ಲ ಸ್ವಾಮಿ. ನಮ್ಮ ಕುಟುಂಬ, ನಮ್ಮ ಜೀವಿತ, ನಮ್ಮ ಆರ್ಥಿಕ ವಿಷಯಗಳು, ನಮ್ಮ ಕೆಲಸ ಸಂಗತಿಗಳು ಎಲ್ಲವೂ ನಿನ್ನ ಮೇಲೆ ಹಾಕ್ತೇವೆ ಸ್ವಾಮಿ. ಯೇಸುವೆ ನೀನ್ ನಮ್ಮ ದೇವರಾಗಿದೆ. ನಮ್ಮನ್ನು ಸಹಾಯ ಮಾಡಪ್ಪ. ಈ ವಾರ ಸಹಾಯ ಮಾಡಪ್ಪ. ಈ ಬರೋ ದಿವಸಗಳಲ್ಲಿ ಸ್ವಾಮಿ ನಮ್ಮನ್ನು, ನಮ್ಮ ಕುಟುಂಬಗಳನ್ನು, ನಮ್ಮ ಮಕ್ಕಳನ್ನು ಎಲ್ಲರೂ ನೀನ್ ನಡೆಸ ಸ್ವಾಮಿ. ನಿನ್ನ ಸಾನ್ನಿಧ್ಯ ನಮಗೆ ಸಾಕಪ್ಪ. ಹೌದು ಸ್ವಾಮಿ, ನಿನ್ನ ಸಾನ್ನಿಧ್ಯ ನಮ್ಮ ವಾಸಸ್ಥಳ ಆಗಿದೆಯಲ್ಲಪ್ಪ. ಆದ್ರಿಂದ ನಿನ್ನ ಸಾನ್ನಿಧ್ಯದಲ್ಲಿ ನಮ್ಮೆಲ್ಲರಿಗೆ ವಾಸಿಸುವ ಹಾಗೆ ಸಹಾಯ ಮಾಡಪ್ಪ. ಪವಿತ್ರಾತ್ಮನೆ, ಈ ವಾರವೆಲ್ಲ ನಿನ್ನ ಸಾನ್ನಿಧ್ಯದಲ್ಲಿ ನಿನ್ನ ವಾಗ್ದಾನಗಳನ್ನು ನೆನೆಸುತ್ತಾ ನಿನ್ನ ಸಾನ್ನಿಧ್ಯದಲ್ಲಿ ವಾಸಿಸಲಿಕ್ಕೆ ನಾವು ಪ್ರತಿಯೊಬ್ಬರಿಗೆ ನೀನು ಸಹಾಯ ಮಾಡಪ್ಪ. ಸಹಾಯ ಮಾಡು ಸ್ವಾಮಿ. ನಮ್ಮ ಆರಾಧನೆ ಸ್ವೀಕರಿಸಿಗೋಸ್ಕರ ಸ್ತೋತ್ರ, ನಮ್ಮ ಪ್ರಾರ್ಥನೆ ಕೇಳಿಗೋಸ್ಕರ ಸ್ತೋತ್ರ ಕರ್ತನೆ. ಎಲ್ಲ ಘನ ಮಾನ ಮಹಿಮೆ ನಿನಗೊಬ್ಬರಿಗೆ ನಾವು ಸಲ್ಲಿಸ್ತೇವೆ ಸ್ವಾಮಿ. ಯೇಸು ಕ್ರಿಸ್ತನ ನಾಮದಲ್ಲಿ ಬೆಳೆದಿದೆ ಸ್ವಾಮಿ. ಆಮೆನ್, 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 ಆಮೆನ್. Hallelujah, 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 amen, amen. ಈ ಭಾನುವಾರ ನಮಗೆ we have a very special word that is brought to us by our senior pastor and chairman, Pastor V.M. Samuel. ಈ ವಾರ ನಮಗೆ ನಮ್ಮ ಸೀನಿಯರ್ ಪಾಸ್ಟರು ಮತ್ತು ನಮ್ಮ ಸಂಸ್ಥೆಯ ಚೇರ್ಮನ್ ಆಗಿರುವ ನಮ್ಮ ವಿ ಎಂ ಸಾಮ್ಯುವೆಲ್ ಅವರು ನಮ್ಮ ಒಟ್ಟಿಗೆ ಇದ್ದಾರೆ. He will be bringing the word of God to us this morning. ಈ ಮುಂಜಾನೆಯಲ್ಲಿ ಅವರು ನಮಗೆ ದೇವರ ವಚನವನ್ನು ನಮಗೆ ತರುವಂತ. So as a family, let's all prepare our hearts, take out our Bibles, and let's in humility and in patience, let's receive God's word. ನಾವು ತಗ್ಗಿದ ಹೃದಯವರಾಗಿ, ನಮ್ಮ ಹೃದಯವನ್ನು ತೆರೆದವರಾಗಿ, ನಮ್ಮ ಪಾಸ್ಟರ್ ದೇವರ ವಾಕ್ಯವನ್ನು ಹೇಳುವಾಗ ಅವರು ಹೇಳುವುದನ್ನು ನಮ್ಮ ಹೃದಯದಲ್ಲಿ ಸಂಗ್ರಹಿಸಿಕೊಳ್ಳೋಣ. Amen. ಆಮೆನ್, amen. God bless you all. ದೇವರು ನಮ್ಮನ್ನು ಆಶೀರ್ವದಿಸಲಿ ದೇವರ ವಾಕ್ಯದ ಮೂಲಕವಾಗಿ. Greetings from Bangalore. ಬೆಂಗಳೂರಿನಿಂದ ನಿಮ್ಮೆಲ್ಲರೂ ಕೂಡ ವಂದನೆಗಳು. It's a great joy and the privilege to share God's word in that kind of circumstances around us. ನಮ್ಮ ಸುತ್ತಲಿರುವ ಈ ಒಂದು ವಾತಾವರಣದಲ್ಲಿ ನಿಮ್ಮೆಲ್ಲರೊಟ್ಟಿಗೆ ದೇವರ ವಾಕ್ಯವನ್ನು ಹಂಚಿಕೊಳ್ಳುವಂಥದ್ದು ನನ್ನ ಸೌಭಾಗ್ಯವನ್ನು ಎನಿಸುತ್ತೇನೆ. As I shared in my last message, ಕಳೆದ ಬಾರಿ ನನ್ನ ಸಂದೇಶದಲ್ಲಿ ನಾನು ಹೇಳಿದ ಹಾಗೆ, what is around happening is a warning to the world and a wake-up call to the Christians. ನಮ್ಮ ಪ್ರಪಂಚದಲ್ಲಿ ಇವತ್ತೇನು ನಡೀತಾ ಇದೆಯೋ ಅದು ಪ್ರಪಂಚಕ್ಕೆ ದೇವರು ಕೊಡುತ್ತಿರುವ ಎಚ್ಚರಿಕೆ ಹಾಗೂ ದೇವರ ಮಕ್ಕಳಿಗೆ ಇದು ನಿದ್ದೆಯಿಂದ ಎಬ್ಬಿಸುವಂಥ ಸಮಯವಾಗಿದೆ. As Ephesians, in the book of Ephesians, Paul exhorting the Ephesian believers, sleep awake among the dead and the Christ will shine upon you. ಎಫೆಸದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ಪೌಲನು ಹೇಳಿದ ಹಾಗೆ,
ನಿದ್ರಿಸುವವನೇ ಸತ್ತವರೊಳಗಿಂದ ಎದ್ದು ಯೇಸು ಕ್ರಿಸ್ತನ ಮಹಿಮೆಯ ಮೇಲೆ ಪ್ರಕಾಶಿಸಲಿ ಎಂಬುದಾಗಿ ಹೇಳಿದ ಹಾಗೆ This is the best time in our life to reflect to Christ and shine forth the glory and the lightness of God around us. ದೇವರ ಮಹಿಮೆಯಿಂದ ಯೇಸು ಕ್ರಿಸ್ತನ ಮಹಿಮೆಯಿಂದ ನಾವು ಈ ಒಂದು ಕಾಲದಲ್ಲಿ ಎಲ್ಲ ಪ್ರಕಾಶಿಸುವುದಕ್ಕೆ ಇದು ಉತ್ತಮವಾದ ಸಮಯವಾಗಿದೆ. As I talk to most of my pastors and some of our believers, ಅನೇಕರ ಪಾಸ್ಟರ್ಗಳೊಟ್ಟಿಗೂ ಹಾಗೂ ವಿಶ್ವಾಸಗಳೊಟ್ಟಿಗೂ ನಾನು ಮಾತನಾಡಿದ ಹಾಗೆ, and it is an exciting time in the all churches, including in the cities and the small towns and villages, never prayed and never studied God's word as it is happening. ಈ ದಿನಗಳಲ್ಲಿ ನಮ್ಮ ಸಭೆಗಳು, ಅದು ಪಟ್ಟಣಗಳ ಇರುವ ಸಭೆಗಳಾಗಿರಬಹುದು, ಹಳ್ಳಿಗಳ ಸಭೆಗಳಾಗಿರಬಹುದು, ಚಿಕ್ಕ ಪಟ್ಟಣದ ಸಭೆಗಳಾಗಿರಬಹುದು, ಈ ದಿನಗಳಲ್ಲಿ ಅವರು ಸತ್ಯವೇದವನ್ನು ಓದಿ ಪ್ರಾರ್ಥಿಸುವ ಹಾಗೆ ಅವರು ಇನ್ನು ಮುಂದೆ ಎಂದಿಗೂ ಕೂಡ ಮಾಡಿರಲಿಲ್ಲ. This is truly a wake-up call. ಇದು ನಿಜವಾಗ್ಲೂ ಕೂಡ ದೇವರು ಎಬ್ಬಿಸುತ್ತಿರುವಂಥ ಸಮಯವಾಗಿದೆ. I want to thank the pastors and the believers understanding the time and season, getting up and getting back to God. ಪಾಸ್ ಎಲ್ಲರೂ ಕೂಡ ಈ ಸಮಯವನ್ನು ಅರ್ಥ ಮಾಡಿಕೊಂಡು ಅವರು ಎಚ್ಚೆತ್ತು ಪ್ರಾರ್ಥಿಸುತ್ತಿದ್ದೀರಾ, ಅದಕ್ಕೋಸ್ಕರ ನಿಮ್ಮನ್ನು ನಾನು ಅಭಿನಂದಿಸುವನಾಗಿರುತ್ತೇನೆ. My only prayer, ನನ್ನ ಒಂದೇ ಪ್ರಾರ್ಥನೆ, let it not stop. ಅದು ಇಲ್ಲಿಗೆ ನಿಲ್ಲಬಾರದು. It let be a continue and consistency of our lifestyle. ಅದು ಮುಂದುವರಿದು ನಮ್ಮ ಜೀವನ ಶೈಲಿಯಾಗಿ ಅದು ಮಾರ್ಪಡಬೇಕು. Knowing we do not know the future, ಏಕೆಂದರೆ ಭವಿಷ್ಯದಲ್ಲಿ ಏನಿದೆಯೋ ಅದು ನಮಗೆ ಗೊತ್ತಿಲ್ಲ. but we know who holds our future. ಅದು ನಮ್ಮ ಭವಿಷ್ಯತ್ತನ್ನ ಯಾರು ಹಿಡಿದುಕೊಂಡಿದ್ದಾರೋ ಅವರು ಯಾರೆಂಬುದಾಗಿ ನಮಗೆ ಚೆನ್ನಾಗಿ It ಗೊತ್ತು. is good to have a constant touch with Him, know His mind in our life, in our ministries, in our job, in our family. ಆದ್ದರಿಂದ ಆತನೊಟ್ಟಿಗೆ ನಾವು ಸಂಬಂಧವನ್ನು ಇಟ್ಟುಕೊಂಡು ಆತನ ಚಿತ್ತವೇನೆಂಬುದಾಗಿ ನಮ್ಮ ವೈಯಕ್ತಿಕ ಜೀವಿತಗಳ ಕುರಿತು, ಕುಟುಂಬದ ಕುರಿತು, ವ್ಯಾಪಾರದ ಕುರಿತು, ಕೆಲಸಗಳ ಕುರಿತು ಏನೆಂಬುದಾಗಿ ಆತನ ಮನಸ್ಸನ್ನು ತಿಳ್ಕೊಳ್ಳುವುದು ಉತ್ತಮ. As I said in my last message, ಕಳೆದ ಸಂದೇಶದಲ್ಲಿ ನಾನು ಹೇಳಿದ ಹಾಗೆ it is important to know the mind of Christ rather than the work of Christ. ನಾವು ಕ್ರಿಸ್ತನ ಕಾರ್ಯಗಳನ್ನು ತಿಳಿದುಕೊಳ್ಳೋದಕ್ಕಿಂತ ಹೆಚ್ಚಾಗಿ ಕ್ರಿಸ್ತನ ಮನಸ್ಸನ್ನು ತಿಳ್ಕೊಳ್ಳುವುದಕ್ಕೆ ನಾವು ಪ್ರಯತ್ನಿಸಬೇಕಾಗಿದೆ. That only can happen the consistency of God's word and prayer and allow the Holy Spirit to work in our life. ಅದು ಕೇವಲ ದೇವರ ವಾಕ್ಯ ಓದುವುದರಿಂದ, ಪ್ರಾರ್ಥಿಸುವುದರ ಮುಖಾಂತರ, ಆಗ ಪರಿಶುದ್ಧಾತ್ಮನು ನಮ್ಮಲ್ಲಿ ಕಾರ್ಯ ಮಾಡೋದಕ್ಕೆ ಒಪ್ಪಿಸಿಕೊಟ್ಟಾಗ ಮಾತ್ರ ಕ್ರಿಸ್ತನ ಮನಸ್ಸನ್ನು ತಿಳ್ಕೊಳ್ಳೋಕ್ಕೆ ಸಾಧ್ಯವಾಗುತ್ತದೆ. My prayer that you and me and continually know the mind of Christ and live every day in our lives. ನಾವು ಮುಂದುವರಿದು ಸತತವಾಗಿ ಪ್ರತಿದಿನ ಯೇಸುವಿನ ಮನಸ್ಸನ್ನು ತಿಳ್ಕೊಂಡು ಜೀವಿಸುವ ಜನರಾಗಬೇಕೆಂಬುದೇ ನನ್ನ ಪ್ರಾರ್ಥನೆ ಆಗಿದೆ. Today's meditation I want to turn in the book of Matthew Gospel. ಇವತ್ತಿನ ಧ್ಯಾನಕ್ಕೋಸ್ಕರ ನಮ್ಮ ಸತ್ಯವೇದಗಳನ್ನು ಮತ್ತೇನ ಸುವಾರ್ತೆಗೆ ತಿರುಗಿಸಲು ಬಯಸುತ್ತೇನೆ. Chapter 8 verse 23 to 27. 8ನೇ ಅಧ್ಯಾಯ 23ರಿಂದ 27. He got into the boat and his disciples followed him. Without warning, a furious storm came upon the lake, so that the waves swept over the boat. But Jesus was sleeping. The disciple went and woke him, saying, Lord, save us, we are going to drown. He replied, You little faith, why are you so afraid? Then he got up and rebuked the winds and the waves, and it was completely calm. The men were amazed and asked, What kind of man is this? Even the winds and the waves obey him. ಆಮೇಲೆ ಯೇಸು ಸ್ವಾಮಿ ದೋಣಿಯನ್ನು ಹತ್ತಿದರು. ಶಿಷ್ಯರು ಹತ್ತಿ ಅವರ ಸಂಗಡ ಹೋದರು. ಇದ್ದಕ್ಕಿದ್ದ ಹಾಗೆ ಸರೋವರದಲ್ಲಿ ರಭಸವಾದ ಬಿರುಗಾಳಿ ಎದ್ದಿತು. ದೋಣಿ ಅಲೆಗಳಿಂದ ಮುಳುಗಿ ಹೋಗುವುದರಲ್ಲಿತ್ತು. ಯೇಸುವಾದರೂ ನಿದ್ರಾವಶರಾಗಿದ್ದರು. ಶಿಷ್ಯರು ಹತ್ತಿರಕ್ಕೆ ಬಂದು ಅವರನ್ನು ಎಬ್ಬಿಸಿ, ಸ್ವಾಮಿ ಕಾಪಾಡಿ, ನಾವು ನೀರು ಪಾಲಾಗುತ್ತಿದ್ದೇವೆ ಎಂದರು. ಅದಕ್ಕೆ ಯೇಸು, ಅಲ್ಪ ವಿಶ್ವಾಸಿಗಳೇ, ನಿಮಗೇಕೆ ಇಷ್ಟು ಭಯ ಎಂದರು. ಅನಂತರ ಎದ್ದು ನಿಂತು ಸುಂಟರ ಗಾಳಿಯನ್ನು, ಸರೋವರವನ್ನು ಗದರಿಸಿದರು. ಆಗ ವಾತಾವರಣ ಪ್ರಶಾಂತವಾಯಿತು. ಶಿಷ್ಯರು ನಿಬ್ಬೆರಗಾದರು. ಗಾಳಿಯು ಸರೋವರವು ಇವರು ಹೇಳಿದಂತೆ ಕೇಳಬೇಕಾದರೆ ಇವರು ಎಂತಹ ವ್ಯಕ್ತಿಯಾಗಿರಬೇಕು ಎಂದುಕೊಂಡರು. Now you look back 2000 years ago, what the disciple experienced in that lake and you and me are experiencing today. ಆ ಸಮುದ್ರದಲ್ಲಿ ಆವತ್ತು 2000 ವರ್ಷಗಳ ಹಿಂದೆ ಶಿಷ್ಯರು ಏನು ಅನುಭವಿಸಿದರೋ ಅದೇ ರೀತಿಯಾದ ಅನುಭವದಲ್ಲಿ ಇವತ್ತು ನಾವೆಲ್ಲರೂ ಕೂಡ ಇದ್ದೇವೆ. You look back before
COVID-19. ನಾವು ಹಿಂದಿರುಗಿ ನೋಡುವುದಾದರೆ ಈ ಕೋವಿಡ್-19 ವೈರಸ್ ಬರೋಕ್ಕಿಂತ ಮುಂಚಿನ ಸಮಯವನ್ನ ನಾವು ನೋಡುವುದಾದರೆ, Before this incident happened, look at the life of disciple in chapter 8. ಈ ಒಂದು ಸಂಗತಿಯು ನಡೆಯೋದಕ್ಕಿಂತ ಮುಂಚೆ ಆ ಶಿಷ್ಯರ ಜೀವನ ಕೂಡ ಯಾವ ರೀತಿ ಇತ್ತು ಎಂಬುದಾಗಿ ಯೋಚಿಸಿ ನೋಡಿ. All the 12 disciples is with Jesus. 12 ಶಿಷ್ಯರು ಕೂಡ ಯೇಸುವೊಂದಿಗಿದ್ದಾರೆ. Jesus doing miracles and signs and wonders. ಯೇಸು ಸ್ವಾಮಿಯು ಪ್ರತಿನಿತ್ಯ ಅದ್ಭುತಗಳನ್ನ ಸೂಚಕ ಕಾರ್ಯಗಳನ್ನ ಆತನು ಮಾಡುತ್ತಿದ್ದಾನೆ. All the crowd around, large crowd around them. ದೊಡ್ಡ ಜನಸಮೂಹವು ಅವರ ಹಿಂದೆ ಯಾವಾಗಲೂ ಕೂಡ ಇರುತ್ತಿತ್ತು. Then Jesus, the disciple is so close to Jesus, getting all the credit and the fame what the Lord has doing. ಶಿಷ್ಯರು ಯೇಸು ಕ್ರಿಸ್ತನ ಸಂಗಡ ಯಾವಾಗಲೂ ಇದ್ದುಕೊಂಡು ಕೆಲವೊಮ್ಮೆ ಆತನಿಗೆ ಸಲ್ಲಬೇಕಾದ ಮಹಿಮೆಯನ್ನ, ಹೆಸರನ್ನ, ಪ್ರಶಂಸೆಯನ್ನ ಅವರು ಕೂಡ ತೆಗೆದುಕೊಳ್ತಾ ಇದ್ರು. Because they were with Jesus. ಯಾಕಂದ್ರೆ ಅವರು ಕೂಡ ಯೇಸುವಿನ ಸಂಗಡ ಇದ್ದವರಾಗಿದ್ರು. Then you will find Jesus, the centurion coming and meeting him. ಆ ತರುವಾಯ ನೋಡುತ್ತೇವೆ, ಒಬ್ಬ ಶತಾಧಿಪತಿಯು ಯೇಸು ಕ್ರಿಸ್ತನ ಬಳಿಗೆ ಬಂದು ಭೇಟಿಯಾಗ್ತಾನೆ. Can you imagine the feelings and the disciple can have? ಕೆಲವೊಮ್ಮೆ ಕೆಲವು ನಿಮಿಷ ಯೋಚನೆ ಮಾಡಿ ನೋಡಿ, ಆ ಶತಾಧಿಪತಿ ಬಂದಾಗ ಈ ಶಿಷ್ಯರ ಮನೋಭಾವ ಯಾವ ರೀತಿ ಇತ್ತು ಎಂಬುದಾಗಿ. They were ordinary fishermen and carpenters. ಅವರೆಲ್ಲರೂ ಕೂಡ ಸಾಧಾರಣವಾದ ಬೆಸ್ತರರು ಹಾಗೂ ಸಾಧಾರಣವಾದ ಕೆಲಸಗಳನ್ನ ಮಾಡುತ್ತಿದ್ದಂಥವರು. They were not very influential in the society. ಅವರು ಸಮುದಾಯದಲ್ಲಿ ಹೆಚ್ಚಾದ ಸ್ಥಾನದಲ್ಲಿ ಇದ್ದಂಥ ವ್ಯಕ್ತಿಗಳಲ್ಲ. Now a centurion is coming to meet Jesus and they see the disciples is with Jesus. ಅಲ್ಲಿ ಶತಾಧಿಪತಿ ಯೇಸುವಿನ ಭೇಟಿ ಆಗೋದಕ್ಕೆ ಬರುತ್ತಿದ್ದಾನೆ. ಯೇಸುವಿನ ಸಂಗಡ ಶಿಷ್ಯರನ್ನು ಕೂಡ ಆತನು ಕಾಣ್ತಾ ಇದ್ದಾನೆ. Just think about some high officials or the politicians come to your church and my church. How much we are excited they are coming. ಇದನ್ನು ಯೋಚನೆ ಮಾಡಿ ನೋಡಿ, ಒಬ್ಬ ಉನ್ನತ ಅಧಿಕಾರಿಯಾದ ಒಬ್ಬ ರಾಜಕೀಯ ವ್ಯಕ್ತಿ ನಮ್ಮ ಸಭೆಗೋ ನಿಮ್ಮ ಸಭೆಗೋ ಬರುವುದಾದ್ರೆ ಯಾವ ರೀತಿಯಾದ ಉತ್ಸಾಹ ನಮ್ಮಲ್ಲೆಲ್ಲ ಇರುತ್ತೆ. We tell all world so and so came to the ನಾವು church. ಪ್ರಪಂಚಕ್ಕೆಲ್ಲ ಸಾರುತ್ತೇವೆ ಅಂತಹ ವ್ಯಕ್ತಿ ನಮ್ಮ ಸಭೆಗೆ ಬಂದಿದ್ರು ಎಂಬುದಾಗಿ. Now the disciples so excited, the miracles one side, influential people coming to Jesus, the disciple is standing with Jesus. ಇಲ್ಲಿ ಯೇಸು ಕ್ರಿಸ್ತರು ಶಿಷ್ಯರು ಕೂಡ ಆ ದಿನಗಳಲ್ಲಿ ಆ ರೀತಿಯಾದ ಸ್ಥಾನದಲ್ಲಿದ್ದರು. ಇದ್ದರು. ಒಂದು ಕಡೆ ಅದ್ಭುತಗಳು, ಇನ್ನೊಂದು ಕಡೆ ಉನ್ನತ ಸ್ಥಾನಮಾನ ಪದವಿ ಇಲ್ಲದಂತ ಜನರು ಅವರ ಬಳಿಗೆ ಬರ್ತಾ ಇದ್ದಾರೆ. Now you read chapter 8 continually, is not only experiencing church, it is also very discipling church. ಇಲ್ಲಿ 8ನೇ ಅಧ್ಯಾಯವನ್ನು ನಾವು ನೋಡುವುದಾದ್ರೆ ಈ ಸಭೆಯು ಅಲ್ಲಿ ಕೇವಲ ಸಾರುವಂತೆ ಸಭೆ ಆಗಿರಲಿಲ್ಲ, ಅದು ಶಿಷ್ಯರನ್ನ ಮಾಡುವಂತ ಸಭೆ ಆಗಿತ್ತು. Chapter 18 verse 19 to 22, when you read, Jesus is discipling some of the disciples and teaching about the cost of following Jesus. ಈ ಅಧ್ಯಾಯದ 18ರಿಂದ 22 ವಚನನ್ನ ನೋಡುವುದಾದರೆ ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಪಾಠಗಳನ್ನು ಹೇಳ್ಕೊಡ್ತಾ ಇದ್ದಾನೆ, ಶಿಷ್ಯರನ್ನಾಗಿ ಮಾಡುತ್ತಿದ್ದಾನೆ, ಹಾಗೂ ಅವರು ಶಿಷ್ಯತ್ವಕ್ಕೆ ಎಂತಹ ಬೆಲೆಯನ್ನ ಕಟ್ಟಬೇಕೆಂಬುದಾಗಿ ಕೂಡ ಯೇಸು ಕ್ರಿಸ್ತನು ಉಪದೇಶಿಸುತ್ತಿದ್ದಾನೆ. Here two of them want to follow Jesus. ಇಲ್ಲಿ ಇಬ್ಬರು ಯೇಸು ಕ್ರಿಸ್ತನನ್ನ ಹಿಂಬಾಲಿಸುವುದಕ್ಕೆ ಬಯಸಿದ್ರು. The Lord Jesus explained the cost of following him. ಆಗ ಯೇಸು ಕ್ರಿಸ್ತನು ಅವರಿಗೆ ತನ್ನನ್ನು ಹಿಂಬಾಲಿಸುವುದರಿಂದ ಅವರ ಕಟ್ಟಬೇಕಾದ ಬೆಲೆಯನ್ನು ಕುರಿತು ಮಾತನಾಡ್ತಿದ್ದಾನೆ. They walked away. ಆ ಬೆಲೆಯನ್ನ ಬಗ್ಗೆ ಕೇಳಿದಾಗ ಅವರು ಹಿಂದಿರುಗಿ ಹೋದರು. Maybe the disciple looking one another and saying, look at that, you and me able to follow, look at that fellow is not follow. There can be a spiritual proud in their heart. ಆ ಒಂದು ಸನ್ನಿವೇಶದಲ್ಲಿ ಶಿಷ್ಯರು ಒಬ್ಬರೊಬ್ಬರು ನೋಡು ಅವರಿಬ್ಬರು ಕೂಡ ಬೆಲೆ ಕಟ್ಟಕ್ಕಾಗಲಿಲ್ಲ, ಆದರೆ ನಾವು ಬೆಲೆ ಕಟ್ಟೋರು ಆಗಿರುತ್ತೇವೆ ಎಂಬುದಾಗಿ ಹೆಮ್ಮೆ ಪಟ್ಟಿರಬಹುದು. We may not have that kind of experience, ಆ ರೀತಿಯಾದ ಅನುಭವಗಳು ನಮಗಿಲ್ಲದಿರಬಹುದು. but we may be in our hearts, we are better preachers, better worship leaders, or better in many things what others do not have. ಆದರೆ ನಮ್ಮ ಹೃದಯಗಳಲ್ಲಿ ನಾವು ಬೇರೆಯವರಿಗಿಂತ ಹೆಚ್ಚಾಗಿ ಒಳ್ಳೆ ರೀತಿಯಲ್ಲಿ ಪ್ರಸಂಗಿಸುತ್ತೇವೆ, ಬೇರೆಯವರಿಗಿಂತ ಒಳ್ಳೆ ರೀತಿಯಲ್ಲಿ ಆರಾಧನೆ ನಡೆಸುತ್ತೇವೆ, ಬೇರೆಯವರಿಗಿಂತ ಅಭಿಷೇಕ ತಲಾಂತರಗಳನ್ನು ಹೊಂದಿರುತ್ತೇವೆ ಎಂಬುದಾಗಿ ನಾವೇ ಭಾವಿಸ್ಕೊಳ್ತಿರ್ಬೋದು. Or we might be thinking we are better than others in many other areas which I do not want to mention. ನಾನು ಹೇಳೋದಕ್ಕೆ ಇಷ್ಟಪಡೋದಿಲ್ಲ, ಬೇರೆ ಎಲ್ಲ ಕ್ಷೇತ್ರಗಳು ಕೂಡ ನಾವು ಬೇರೆಯವರಿಗಿಂತ ಉನ್ನತವಾಗಿದ್ದೇವೆ ಎಂಬುದಾಗಿ ನಾವು ಭಾವಿಸುತ್ತಿರಬಹುದು. They were an amazing time together with Jesus. ಯೇಸು ಕ್ರಿಸ್ತನೊಟ್ಟಿಗೆ ಈ ಶಿಷ್ಯರು ಉತ್ತಮವಾದ ಸಮಯವನ್ನ ಹೊಂದಿಕೊಂಡಿದ್ರು. And suddenly, ತಕ್ಷಣ, some translations saying without warning,
ಬೇರೆ ಒಂದು ಟ್ರಾನ್ಸ್ಲೇಷನ್ಗಳು ಹೇಳ್ತೇವೆ ಒಂದು ಮುನ್ನೆಚ್ಚರಿಕೆ ನೀಡದೆ ತಕ್ಷಣವಾಗಿ ಈ ಒಂದು ಅನುಭವ ಬಂತು A ಎಂಬುದಾಗಿ. furious storm has come. ಒಂದು ಭಯಂಕರವಾದ ಬಿರುಗಾಳಿ ಅಲ್ಲಿ ಎಬ್ಬಿಸಲ್ಪಟ್ಟಿತು. All what they thought, all what they were done, all what they were excited, everything shattered. ಅವರ ಉತ್ಸಾಹ, ಅವರು ಕೇಳಿದಂಥ ವಿಷಯಗಳು, ಅವರು ಕಂಡಂಥ ಅದ್ಭುತಗಳು ಅವೆಲ್ಲವರು ಕೂಡ ಈಗ ಮರೆತು ಬಿಟ್ಟಿದ್ದಾರೆ. That is exactly what is happening in the world around. ಈಗ ಪ್ರಪಂಚದಾದ್ಯಂತ ಕೂಡ ಇದೇ ನಡೀತಿರೋದು. There are a lot of plans in the political leaders are across the world. ಪ್ರಪಂಚದಾದ್ಯಂತ ರಾಜಕೀಯ ವ್ಯಕ್ತಿಗಳು ತಮ್ಮದೇ ಆದ ಯೋಜನೆಗಳನ್ನ ಅವ್ರು ಮಾಡ್ಕೊಂಡಿದ್ರು. In the religious leaders are their own plans and programs. ಧಾರ್ಮಿಕ ನಾಯಕರು ಕೂಡ ಅವ್ರ ಯೋಜನೆಗಳನ್ನ, ಕಾರ್ಯಕ್ರಮಗಳನ್ನ ಹೊಂದಿಕೊಂಡಿದ್ರು. The Christian preachers, even born again believers, and the churches thinking we are the largest, we are the greatest, we are the better than everyone else. ಕ್ರೈಸ್ತವರು ಕೂಡ ಅನೇಕ ದೊಡ್ಡ ಸಭೆಗಳು ಕೂಡ ನಾವೇ ಎಲ್ಲರಿಗಿಂತ ದೊಡ್ಡ ಸಭೆ, ನಾವೇ ಎಲ್ಲರಿಗಿಂತ ಉನ್ನತವಾದವರು, ಶ್ರೇಷ್ಠರು ಎಂಬುದಾಗಿ ಭಾವಿಸಿದಂತ ಕ್ರೈಸ್ತವರು ಕೂಡ ಇದ್ದಾರೆ. Even among us may be thinking in our hearts we are better than somebody else who are in our network. ನಮ್ಮಲ್ಲೂ ಕೂಡ ಅನೇಕರು ನಾವೇ ಉತ್ತಮರಾಗಿದ್ದೇವೆ, ಬೇರೆಯವರಿಗಿಂತ ನಾವೇ ಶ್ರೇಷ್ಠರಾಗಿದ್ದೇವೆ ಎಂಬ ಭಾವನೆಗಳಲ್ಲಿ ಇರಬಹುದು. Suddenly the COVID-19 has come. ಅಲ್ಲಿ ತಕ್ಷಣ ನೋಡುತ್ತೇವೆ ನಮ್ಮ ಕಾಲದಲ್ಲಿ ಈಗ ಕೋವಿಡ್-19 ಬಂದಿದೆ. Our plans are shattered. ನಮ್ಮ ಯೋಜನೆಗಳೆಲ್ಲ ಮುರಿದು ಹೋಗಿವೆ. Our gatherings are stopped. ನಾವು ಬಂದು ಸೇರಿಕೊಂಡು ಆರಾಧನೆ ಮಾಡುವ ವಿಷಯ ಕೂಡ ನಿಂತು ಹೋಗಿದೆ. Our financial collection is limited. ನಮಗೆ ಬರುವಂತ ಹಣಕಾಸು ಕೂಡ ಸ್ಥಗಿತವಾಗಿದೆ. Many of our believers struggling for their needs and they lost job or no job. ನಮ್ಮಲ್ಲಿರುವ ಅನೇಕ ವಿಶ್ವಾಸಿಗಳು ಕೂಡ ಅವರ ಪ್ರತಿನಿತ್ಯದ ಅಗತ್ಯಗಳಿಗೋಸ್ಕರ ಕಷ್ಟಪಡ್ತಿದ್ದಾರೆ. ಕೆಲಸಗಳು ಕೂಡ ಕಳ್ಕೊಂಡಿರುವ ಪರಿಸ್ಥಿತಿಯಲ್ಲಿ ಅವರು ಇರುತ್ತಾರೆ. Some of you and me thinking what is our future hold. ಕೆಲವರು ನೀವು ಹಾಗೂ ನಾವು ನಮ್ಮ ಭವಿಷ್ಯತ್ತು ಮುಂದೆ ಏನಾಗುತ್ತೆ ಎಂಬುದಾಗಿ ಚಿಂತಿಸುತ್ತಿರಬಹುದು. But I have a good news to say. ಆದರೆ ನಿಮ್ಮೆಲ್ಲರೂ ಕೂಡ ಶುಭವಾರ್ತೆ ಇದೆ. As you are born again, ನೀವೆಲ್ಲರೂ ಕೂಡ ಹೊಸದಾಗಿ ಹುಟ್ಟಿರುವ ವಿಶ್ವಾಸಗಳಾಗಿರುವುದರಿಂದ, our church is a born again church. ನಮ್ಮ ಸಭೆಗಳು ಹೊಸದಾಗಿ ಹುಟ್ಟಿರುವ ಸಭೆಯಾಗಿರುವುದರಿಂದ, Jesus is in the boat of that disciple. Remember, the Lord Jesus Christ is with us and in us. ಆ ದಿನದಲ್ಲಿ ಆ ದೋಣಿಯಲ್ಲಿ ಶಿಷ್ಯರೊಟ್ಟಿಗೆ ಯೇಸು ಕ್ರಿಸ್ತನು ಯಾವ ರೀತಿಯಲ್ಲಿ ಇದ್ದನೋ ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿ, ನಮ್ಮ ಅನುಭವದಲ್ಲಿ ಯೇಸು ಕ್ರಿಸ್ತನು ನಮ್ಮೊಳಗಿದ್ದಾನೆ. This is the time to call upon his name, ask his favor, ask his grace, ask his work in our life. ಇದು ಆತನನ್ನು ಹೆಸರಿಡಿದು ಆತನ ದಯೆಗೋಸ್ಕರ, ಕೃಪೆಗೋಸ್ಕರ ಕರೆಯುವಂತ ಸಮಯವಾಗಿದೆ. What happened? ಏನ್ ನಡೀತು? The disciples suddenly wake him up. ಶಿಷ್ಯರು ತಕ್ಷಣವಾಗಿ ಆತನ ಎಬ್ಬಿಸಿದ್ರು. Jesus raised and the stopped the storm. ಯೇಸು ಕ್ರಿಸ್ತನು ಎದ್ದು ಆ ಗಾಳಿಯನ್ನ ನಿಲ್ಲಿಸುತ್ತಾನೆ. The disciples so excited. ಶಿಷ್ಯರಿಗೆ ಮತ್ತೆ ಬಹಳ ಆಶ್ಚರ್ಯವಾಯಿತು. They have seen so many miracles. ಇದಕ್ಕಿಂತ ಮುಂಚೆ ಎಷ್ಟೋ ಅದ್ಭುತಗಳನ್ನು ಅವರು ಕಂಡಿದ್ರು. But now they say, looking one another and saying, even storms and words are stopped by this man. ಈಗ ಒಬ್ಬರನ್ನೊಬ್ಬರು ನೋಡಿಕೊಂಡು ಬೆರಗಾಗಿ ಇದು ಎಂತಹ ವ್ಯಕ್ತಿ ಬಿರುಗಾಳಿ ಕೂಡ ಆತನ ಆಜ್ಞೆನ ಪಾಲಿಸ್ತಾ ಇದೆಯಲ್ಲ ಎಂಬುದಾಗಿ ಪ್ರಶ್ನಿಸಿಕೊಳ್ತಾ ಇದ್ರು. As you are in crisis, ನೀವು ಈ ಒಂದು ಸಂದಿಗ್ಧವಾದ ಪರಿಸ್ಥಿತಿಯಲ್ಲಿ ಇರುವುದರಿಂದ you are continually going to knock it in the life that call Jesus name. ನೀವು ಮುಂದುವರಿದು ಯೇಸು ಕ್ರಿಸ್ತನ ಹೆಸರಿಡಿದು ನೀವು ತಟ್ಟುತ್ತಾ ಕರೆಯುವಾಗ I want to say one thing. ಒಂದು ವಿಷಯವನ್ನು ಹೇಳಲು ಬಯಸುತ್ತೇನೆ. The Lord is going to do something you never experienced in your life. ನಿಮ್ಮ ಜೀವಿತದಲ್ಲಿ ಇನ್ನೆಂದಿಗೂ ಕೂಡ ಅನುಭವಿಸದೇ ಇರುವ ವಿಷಯಗಳನ್ನ ಯೇಸು ಕ್ರಿಸ್ತನು ನಿಮ್ಮ ಜೀವಿತದಲ್ಲಿ ಮಾಡುವನಾಗಿದ್ದಾನೆ. You will see the amazing Jesus in your life never seen before. ಇನ್ನೆಂದಿಗೂ ಕೂಡ ಅನುಭವಿಸದ ಹಾಗೆ ಅದ್ಭುತವಾದ ಯೇಸುವನ್ನ ನಿಮ್ಮ ಜೀವಿತದಲ್ಲಿ ನೀವು ಅನುಭವಿಸುತ್ತೀರಾ. Last few weeks, ಕಳೆದ ಕೆಲವು ವಾರಗಳಲ್ಲಿ my heart is troubled. ನನ್ನ ಹೃದಯದಲ್ಲಿ ಗೊಂದಲವಿದೆ. My mind is asked many questions. ನನ್ನ ಮನಸ್ಸಿನಲ್ಲಿ ಅನೇಕ ಪ್ರಶ್ನೆಗಳಿವೆ. How do our pastors survive, especially the small town and villages? ನಮ್ಮ ಪಾಸ್ಟರ್ಗಳೆಲ್ಲ ಯಾವ ರೀತಿಯಾಗಿ ಜೀವಿಸಲು ಸಾಧ್ಯ, ವಿಶೇಷವಾಗಿ ಹಳ್ಳಿಗಳಲ್ಲಿ ಸೇವೆ ಮಾಡುತ್ತಿರತಕ್ಕಂಥ ಪಾಸ್ಟರ್ಗಳು. The people don't have job. ಅವರ ಜನರಲ್ಲಿ ಕೆಲಸಗಳಿಲ್ಲ. As most of our churches are self-supporting churches, ನಮ್ಮಲ್ಲಿರುವ ಅನೇಕ ಸಭೆಗಳು ಸ್ವಯಂನಿಯಂತ್ರಿಸಿಕೊಳ್ಳುವಂತ ಸಭೆಗಳಾಗಿವೆ. the source of our income and tithe and offering of the believers they give unto the Lord. ನಮ್ಮ ಜನರು ಅವ್ರಿಗೆ ಬರುವಂತ ಸಂಬಳದಲ್ಲಿ ದಶಮಾಂಶ ಕಾಣಿಕೆಗಳಿಂದ ಸಭೆಗಳು ನಡೀತಿರುತ್ತವೆ. And as I am heading the reaching end, ನಾನು ರೀಚಿಂಗ್ ಅನ್ನು ಕೂಡ ನಾನು ನಡೆಸುತ್ತಿದ್ದೇನೆ. you know, the 55 children living in our home 55 ಮಕ್ಕಳು ನಮ್ಮ ಜೊತೆಗೆ ನಮ್ಮ ಮನೆಯಲ್ಲಿ ಜೀವಿಸುತ್ತಿದ್ದಾರೆ. and a huge financial
responsibility into other project what I am involved. ಬೇರೆ ಪ್ರಾಜೆಕ್ಟ್ಗಳಲ್ಲಿ ಅದನ್ನು ನಡೆಸೋದಕ್ಕೆ ನನಗೆ ಸಾಕಷ್ಟು ಹಣ ಬೇಕಾಗಿದೆ. You know, every news I see is discouragement. ನಾನು ನೋಡುವಂತ ಪ್ರತಿಯೊಂದು ವಾರ್ತೆಗಳು ಕೂಡ ನನ್ನನ್ನು ನಿರುತ್ಸಾಹಪಡಿಸುವಂತ ವಾರ್ತೆಗಳಾಗಿವೆ. Every prediction says economical collapse. ಪ್ರತಿಯೊಂದು ವಾರ್ತೆಗಳು ಕೂಡ ಹೇಳ್ತವೆ ನಮ್ಮ ವಾಣಿಜ್ಯ ಪರಿಸ್ಥಿತಿ ಬಿದ್ದು ಹೋಗಿದೆ ಎಂಬುದಾಗಿ. And many are going to lose the job. ಅನೇಕರು ಕೆಲಸಗಳನ್ನ ಕಳ್ಕೊಳ್ತಾರೆ ಎಂಬುದಾಗಿ ಹೇಳ್ತಾ ಇದ್ದಾರೆ. It may be a reality. ಅದು ನಿಜವಾಗ್ಲೂ ನಡೆಯಬಹುದು. But few days ago the Lord brought me this passage into my heart. ಕೆಲವು ದಿನಗಳ ಹಿಂದೆ ಈ ವಾಕ್ಯ ಭಾಗವನ್ನ ದೇವರು ನನ್ನ ಹೃದಯದಲ್ಲಿ ತಂದರು. You know, in my boat there is a Jesus. ನನ್ನ ದೋಣಿಯಲ್ಲಿ ಯೇಸುವಿದ್ದಾನೆ. In our ministry there is a Jesus. ನಮ್ಮ ಸೇವೆಯಲ್ಲಿ ಯೇಸುವಿದ್ದಾನೆ. It is only opportunity to call him and ask him to intervene and see to change the situation. ಇದು ಯೇಸುವನ್ನ ನೋಡಿ ಈ ನಮ್ಮ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಆತನು ಬರುವಂತೆ ನಾವು ಕರೆಯುವಂತೆ ಸಮಯವಾಗಿದೆ. Not only to us, even around us. ನಮಗೆ ಮಾತ್ರ ಅಲ್ಲ, ಸುತ್ತಮುತ್ತಲು ದೇವರ ಕಾರ್ಯ ಮಾಡಬೇಕೆಂಬುದಾಗಿ ನಾವು ಕರೆಯಬೇಕಾಗಿದೆ. And my words of encouragement to you. ನನ್ನ ಉತ್ತೇಜನ ಮಾತುಗಳು ಇದಾಗಿವೆ. Sleep awake among the dead, the Christ will shine upon you. ನಿದ್ರಿಸುವವನ್ನೇ ಸತ್ತವೊಳಗಿನಿಂದ ಎದ್ದಳು, ಯೇಸು ಕ್ರಿಸ್ತನ ಮಹಿಮೆಯು ನನ್ನ ಮೇಲೆ ಪ್ರಕಾಶಿಸಲಿ. This is the time of revival within our life. ಇದು ನಮ್ಮ ಜೀವಿತದೊಳಗೆ ಇದು ಜೀವನದ ಸಮಯವಾಗಿದೆ. This is the time to you and me to communion with God. ಇದು ದೇವರೊಟ್ಟಿಗೆ ಸಂಭಾಷಿಸುವ ಸಮಯವಾಗಿದೆ. To spend time in God's word. ಇದು ದೇವರ ವಾಕ್ಯದಲ್ಲಿ ಸಮಯವನ್ನು ಕಳೆಯುವ ಸಮಯವಾಗಿದೆ. Into a prayer with God. ಇದು ಪ್ರಾರ್ಥನೆಯಲ್ಲಿ ಕಳೆಯುವುದಕ್ಕೆ ಸಮಯವಾಗಿದೆ. Allow the Holy Spirit to work in our hearts and minds. ಇದು ಪರಿಶುದ್ಧಾತ್ಮನ ನಮ್ಮ ಜೀವಿತದೊಳಗೆ ನಮ್ಮ ಮನಸ್ಸಿನೊಳಗೆ ಕಾರ್ಯ ಮಾಡುವಂತ ಸಮಯವಾಗಿದೆ. Don't do like a Balaam the prophet. ಪ್ರವಾದಿಯಾದ ಬಾಲಾಮನಾಗಿ ನಾವು ಮಾಡೋದು ಬೇಡ. The danger of the Balaam, ಬಿಲಾಮನ ಒಂದು ನಕಾರಾತ್ಮಕವಾದ ಸನ್ನಿವೇಶ ಏನಂದ್ರೆ, he able to hear from God for others, but he couldn't hear for himself from God. ಬೇರೆಯವರ ನಿಮಿತ್ತ ಆತ ದೇವರ ವಾಕ್ಯವನ್ನ ಕೇಳುತ್ತಿದ್ದ, ಆದ್ರೆ ತನಗೋಸ್ಕರ ದೇವರ ವಾಣಿಯನ್ನ ಆತನು ಕೇಳುತ್ತಿರಲಿಲ್ಲ. This is one of the danger you and me face, and many of us in our churches are facing. ಇದು ನೀವು ಹಾಗೂ ನಾವು ಅನೇಕ ಸಭೆಗಳು ಕೂಡ ಎದುರಿಸುತ್ತಿರತಕ್ಕಂತ ಅಪಾಯವಾಗಿದೆ. This is what the Christian world is facing. ಕ್ರೈಸ್ತವ ಪ್ರಪಂಚವು ಇದನ್ನೇ ಎದುರಿಸ್ತಾ ಇದೆ. But they are all looking at what the Lord is speaking to the world or other churches. They forgot to find out what is wrong within their lives. ಅವರೆಲ್ಲರೂ ಕೂಡ ಪ್ರಪಂಚಕ್ಕೋಸ್ಕರ ದೇವರ ಮಾತು ಏನು, ಬೇರೆಯವರಿಗೋಸ್ಕರ ದೇವರ ಮಾತು ಏನು, ಸಭೆಗೋಸ್ಕರ ದೇವರ ಮಾತು ಏನೆಂಬುದಾಗಿ ಅವರು ಪ್ರಯತ್ನಿಸುತ್ತಿದ್ದಾರೆ. ಆದರೆ ತಮ್ಮ ಜೀವಿತದೊಳಗೋಸ್ಕರ ದೇವರ ವಾಣಿಯನ್ನ ಕೇಳಲು ಅವರು ಮರೆತು ಬಿಡ್ತಾ ಇದ್ದಾರೆ. We expect our congregation change or our pastors to change. ನಾವೆಲ್ಲರೂ ಕೂಡ ನಮ್ಮ ಸಭಿಕರು ಬದಲಾವಣೆ ಆಗಬೇಕು, ಪಾಸ್ಟರ್ಗಳು ಬದಲಾವಣೆ ಆಗಬೇಕೆಂಬುದಾಗಿ ನಾವು ಅಪೇಕ್ಷಿಸುತ್ತೇವೆ. When God deals with us, ದೇವರು ನಮ್ಮಲ್ಲಿ ಕಾರ್ಯ ಮಾಡುವಾಗ He is asking you to change and I to change. ನಿಮ್ಮನ್ನು ಬದಲಾಯಿಸಿಕೊಳ್ಳುವಂತೆ, ನನ್ನನ್ನು ಬದಲಾಯಿಸಿಕೊಳ್ಳುವಂತೆ ದೇವರು ಕೇಳುವನಾಗಿರುತ್ತಾನೆ. It is a time of focusing on myself and God. ಇದು ನನ್ನ ಮತ್ತು ದೇವರ ಮಧ್ಯದಲ್ಲಿರುವ ಸಂಬಂಧದ ಮೇಲೆ ಕೇಂದ್ರಿತ ವಹಿಸುವಂತ ಸಮಯವಾಗಿರುತ್ತದೆ. Every success and failure out of this crisis is depend upon how much you heard from God for yourself and how you are going to apply in your life. ಈ ಒಂದು ಸನ್ನಿವೇಶದಲ್ಲಿ ಈ ನಡೆಯುವ ಜಯ ಹಾಗೂ ಸೋಲುಗಳ ಒಂದು ವಿಶೇಷ ವಿಷಯವೇನೆಂದ್ರೆ, ಈ ಸಮಯದಲ್ಲಿ ದೇವರ ಸ್ವರವನ್ನು ಕೇಳಿ ಅದನ್ನು ಯಾವ ರೀತಿಯಾಗಿ ಪಾಲಿಸುತ್ತೇವೋ ಅದರ ಮೇಲೆ ಆಧಾರಗೊಂಡಿರುತ್ತದೆ. Again I am sharing. ಮತ್ತೆ ಹೇಳ್ತಿದ್ದೇನೆ, Dear pastors, ಪ್ರಿಯ ಪಾಸ್ಟರ್ಗಳೇ, dear fellow believers, ಪ್ರಿಯ ವಿಶ್ವಾಸಿಗಳೇ, let not the spirit of Balaam walk in your life. ಬಿಲಾಮನ ಆತ್ಮವು ನಮ್ಮಲ್ಲಿ ಕಾರ್ಯ ಮಾಡದಿರಲಿ. Balaam heard from God to speak to others. ಬಿಲಾಮನು ಬೇರೆಯವರ ನಿಮಿತ್ತ ದೇವರ ಸ್ವರವನ್ನ ಕೇಳುವ ವ್ಯಕ್ತಿಯಾಗಿದ್ದ. But if he couldn't hear what the Lord is speaking to him. ಆದರೆ ತನ್ನೊಟ್ಟಿಗೆ ದೇವರು ಏನು ಮಾತನಾಡುತ್ತಿದ್ದಾನೆ ಎಂಬುದಾಗಿ ಗ್ರಹಿಸುವುದರಲ್ಲಿ ಆತನು ವಿಫಲನಾದ. So don't do that mistake. ಆದ್ರಿಂದ ಆ ಒಂದು ತಪ್ಪನ್ನು ಮಾಡೋದು ಬೇಡ. Allow God to work in your life. ದೇವರು ನಮ್ಮೊಳಗೆ ಕಾರ್ಯ ಮಾಡೋದಕ್ಕೆ ನಾವು ಅನುಮತಿಸೋಣ. Search our hearts. ನಮ್ಮ ಹೃದಯಗಳನ್ನ ಪರೀಕ್ಷಿಸಿಕೊಳ್ಳೋಣ. Hear and know the mind of God. ನಾವು ದೇವರ ಸ್ವರವನ್ನು ಕೇಳುವುದರಲ್ಲಿಯೂ ದೇವರ ಮನಸ್ಸನ್ನು ತಿಳಿದುಕೊಳ್ಳುವುದರಲ್ಲಿಯೂ ನಾವು ತೊಡಗಿಸಿಕೊಳ್ಳೋಣ. Every pandemic in the history, ಈ ಒಂದು ಚರಿತ್ರೆಯಲ್ಲಿ ಬಂದಿರತಕ್ಕಂತ ಎಲ್ಲಾ ಸಾಂಕ್ರಾಮಿಕ ರೋಗಗಳು is caused a spiritual revival in the Old Testament or New Testament. ಹಳೆ ಒಡಂಬಡಿಕೆ ಆಗಿರಬಹುದು, ಹೊಸ ಒಡಂಬಡಿಕೆ ಆಗಿರಬಹುದು, ಚರಿತ್ರೆಯಲ್ಲಿ ಆಗಿರಬಹುದು, ಅದು ಒಂದು ಜೀವನವನ್ನು ದೇವರ ಮಕ್ಕಳಲ್ಲಿ ತಂದಿದೆ. There it was a wake up call for the Christians. ಅದು ಕ್ರೈಸ್ತರನ್ನ ನಿದ್ದೆಯಿಂದ ಎಬ್ಬಿಸುವಂತೆ ಮಾಡಿದೆ. They repented their sin.
ಅವರ ಪಾಪಗಳಿಂದ ಅವರು ಪಶ್ಚಾತ್ತಾಪ They ಪಟ್ಟರು. hold on God. ದೇವರನ್ನ ಗಟ್ಟಿಯಾಗಿ ಹಿಡಿದುಕೊಂಡು They wept loudly, raising their hands unto God. ಅವರ ಕೈಗಳನ್ನ ದೇವರ ಮುಂದೆ ಚಾಚಿ ಜೋರಾಗಿ ಅಳುತ್ತಿದ್ದರು. And the Lord came down and rescued them. ಆಗ ದೇವರು ಕೆಳಗೆ ಬಂದು ಅವರನ್ನು ಕಾಪಾಡಿದರು. I do believe ನಾನು ನಿಜವಾಗಿ ಇದನ್ನು ನಂಬುತ್ತೇನೆ. there's a great revival going to take place wherever you and me are there. ನೀವೆಲ್ಲ ನಾವೆಲ್ಲ ಎಲ್ಲೆಲ್ಲ ಇದ್ದೀವೋ ಅಲ್ಲೆಲ್ಲ ಕೂಡ ಒಂದು ದೊಡ್ಡ ಉಜ್ಜೀವನ ಬರಲಿದೆ. It's all depend upon your individual communion and the communication with God. ಅವೆಲ್ಲವೂ ಕೂಡ ದೇವರೊಟ್ಟಿಗೆ ನೀವು ಇಟ್ಟುಕೊಂಡಿರುವ ನಿಕಟವಾದ ಸಂಬಂಧ ಸಂಭಾಷಣೆ ಮೇಲೆ ಆಧಾರಗೊಂಡಿರುತ್ತದೆ. If you know the mind of Christ ಯೇಸು ಕ್ರಿಸ್ತನ ಮನಸ್ಸನ್ನು ನೀವು for ತಿಳಿದುಕೊಳ್ಳುವುದಾದರೆ you and your family and the ministry and the place you are involved, ನಿಮಗೋಸ್ಕರ, ನಿಮ್ಮ ಕುಟುಂಬಕ್ಕೋಸ್ಕರ, ನಿಮ್ಮ ಸಭೆಗೋಸ್ಕರ, ನೀವಿರೋ ಸ್ಥಳಗಳಿಗೋಸ್ಕರ, it will not happen going through the social media. ಅವೆಲ್ಲವೂ ಕೂಡ ನಾವು ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಸಮಯ ಕಳೆಯುವುದರಲ್ಲಿ ಅದು ನಡೆಯೋದಿಲ್ಲ. Not here through all the great preachers are preaching. ಬೇರೆ ಸಂದೇಶನ ಕೊಡ್ತಿರತಕ್ಕಂತ ಉನ್ನತವಾದ ಸೇವಕರ ಸಂದೇಶನ ಕೇಳೋದ್ರಿಂದ ಈ ಸಂಗತಿ ನಡೆಯೋದಿಲ್ಲ. It might help you sometime, ಕೆಲವೊಮ್ಮೆ ಸಹಾಯ ಮಾಡಬಹುದು ನಿಜ. but it is all depend upon how broken you are before the Father, the Creator and the Redeemer and the leader of your life, and hear from directly. ಆದರೆ ನಿಜವಾಗಿಯೂ ನಮ್ಮ ನಾಯಕನು, ನಮ್ಮ ದೇವರು, ನಮ್ಮ ವಿಮೋಚಕನು ಆತನ ಮುಂದೆ ನಾವು ಎಷ್ಟು ಮನ ಮುರಿದವರಾಗಿದ್ದೇವೆ ಅದರ ಮೇಲೆ ಆಧಾರಗೊಂಡಿರುತ್ತದೆ. This COVID-19 is a test of our faith in God and His Word. ಈ COVID-19 ಕೂಡ ದೇವರ ಮೇಲೆ ನಾವು ಇಟ್ಟಿರುವ ನಂಬಿಕೆ ಹಾಗೂ ದೇವರ ವಾಕ್ಯದ ಮೇಲೆ ನಾವು ಇಟ್ಟಿರುವ ನಂಬಿಕೆಗೆ ಅದು ಪರೀಕ್ಷೆಯಾಗಿದೆ. We live long life, ನಾವು long time, ಅನೇಕ ವರ್ಷಗಳಿಂದ ಜೀವಿಸುತ್ತಿದ್ದೇವೆ. cursing and claiming and declaring God's Word. ದೇವರ ವಾಕ್ಯವನ್ನ ನಾವು ಅರಿಕೆ ಮಾಡುವುದರಲ್ಲಿಯೂ ದೇವರ ವಾಕ್ಯವನ್ನು ಉಚ್ಚರಿಸುವುದರಲ್ಲೂ ನಾವು ಸಮಯವನ್ನು ಕಳೆದಿದ್ದೇವೆ. Now is the time to test whatever you confess, whatever you claimed, how much deeply you believe that word in your life. ಈ ಇಂಥ ಸಮಯದಲ್ಲಿ ಎಷ್ಟರ ಮಟ್ಟಿಗೆ ನೀವು ದೇವರ ವಾಕ್ಯನ ಸ್ವೀಕಾರ ಮಾಡೋದರಲ್ಲಿಯೂ ದೇವರ ವಾಕ್ಯನ ಅರಿಕೆ ಮಾಡೋದರಲ್ಲಿಯೂ ಎಷ್ಟರ ಮಟ್ಟಿಗೆ ನೀವು ನಂಬಿದ್ದೀರಾ ಅನ್ನೋದಕ್ಕೆ ಇದು ಪರೀಕ್ಷೆಯಾಗಿದೆ. Every test give a promotion of our marks. ನಾವು ಬರೆಯುವಂಥ ಪ್ರತಿ ಪರೀಕ್ಷೆ ಆದ ನಂತರ ಉತ್ತೀರ್ಣರಾದ ನಂತರ ನಮಗೆ ಪ್ರಮೋಷನ್ಸ್ ಇರ್ತವೆ. Look at the life of Jesus. ಯೇಸು ಕ್ರಿಸ್ತನ ಜೀವನವನ್ನ ಗಮನಿಸಿ. 40 days of fasting and prayer. ಆತ 40 ದಿನಗಳ ಕಾಲ ಆತ ಉಪವಾಸವಿದ್ದು ಪ್ರಾರ್ಥಿಸಿದನು. End of the day, ಆ ಕೊನೆಯಲ್ಲಿ the devil came and offering easy way of feeding himself. ಸೈತಾನನು ಆತನ ಬಳಿಗೆ ಬಂದು ಬಹಳ ಸರಳವಾದ ರೀತಿಯಲ್ಲಿ ತನ್ನ ಹೊಟ್ಟೆಯನ್ನು ತುಂಬಿಸಿಕೊಳ್ಳುವುದಕ್ಕೆ ಆತನು ಶೋಧಿಸುತ್ತಿದ್ದಾನೆ. As Hebrew says, he was like a man like you and me. ಇಬ್ರಿಯರ ಬರೆದ ಪತ್ರಿಕೆಯಲ್ಲಿ ನಾವು ಓದುವ ಹಾಗೆ ಯೇಸು ಕ್ರಿಸ್ತನು ಕೂಡ ನಿಮ್ಮ ಹಾಗೆ ನಮ್ಮ ಹಾಗೆ ಸಾಧಾರಣವಾದ ವ್ಯಕ್ತಿಯಾಗಿದ್ದ. He never did a shortcut to fill his stomach. ಆತನ ಹೊಟ್ಟೆನ ತುಂಬಿಸಿಕೊಳ್ಳುವುದಕ್ಕೆ ಆತನ ಸರಳವಾದ ಮಾರ್ಗವನ್ನ He ಎಣಿಸಿಕೊಳ್ಳಿಲ್ಲ. practiced what he believed and preached. ಆತನು ಏನು ಪ್ರಸಂಗಿಸಿದನೋ ಏನು ಹೇಳಿದನೋ ಅದನ್ನೇ ಅನುಭವದ ಪ್ರಾಯೋಗಿಕ ರೀತಿಯಲ್ಲಿ ಆತ ಅನುಭವಿಸಿದಂತ ವ್ಯಕ್ತಿ. He said he will not live by bread alone, may not live by bread alone, every word which is come from God. ಆತನ ಉತ್ತರ ಇದಾಗಿತ್ತು, ಮನುಷ್ಯನು ತಿನ್ನುವ ರೊಟ್ಟಿಯಿಂದ ಮಾತ್ರ ಜೀವಿಸುವುದಿಲ್ಲ, ದೇವರಿಂದ ಬರುವ ಪ್ರತಿಯೊಂದು ಮಾತಿನಿಂದಲೇ ಎಂಬುದಾಗಿ ಆತನು ಉತ್ತರಿಸುತ್ತಿದ್ದಾನೆ. In this COVID uncertainties in every aspects of our ಈ ಒಂದು life. COVID-19 ಸನ್ನಿವೇಶ ಹಾಗೂ ನಮ್ಮ ಜೀವಿತದಲ್ಲಿ ನಾವು ಹಾದು ಹೋಗುವ ಪ್ರತಿಯೊಂದು ಅಸ್ಥಿರವಾದ ಪರಿಸ್ಥಿತಿಗಳಲ್ಲಿ Fear of death, ಮರಣದ ಭಯ ಬರುತ್ತದೆ, fear of economical collapse, ವಾಣಿಜ್ಯ ಬಿದ್ದು ಹೋಗುವ ಭಯವಿರುತ್ತದೆ, losing jobs, ಕೆಲಸವನ್ನು ಕಳೆದುಕೊಳ್ಳುವ ಭಯ ಬರುತ್ತದೆ, the poverty around us. ನಮ್ಮ ಸುತ್ತಲೂ ಕೂಡ ಒಂದು ಬಡತನ ನೋಡ್ತೇವೆ. Definitely uncertain time. ನಿಜವಾಗಿಯೂ ಕೂಡ ಅಸ್ಥಿರವಾದ ಸಮಯದಲ್ಲಿ ಜೀವಿಸುತ್ತಿದ್ದೇವೆ. Definitely difficult time. ನಿಜವಾಗಿಯೂ ಕೂಡ ಸಂದಿಗ್ಧವಾದ ಪರಿಸ್ಥಿತಿಗಳು ಇವು. I strongly believe in my heart ನನ್ನ ಹೃದಯದಲ್ಲಿ ನಾನು ನಿಜವಾಗಿ ನಂಬುವನಾಗಿದ್ದೇನೆ. the Lord allowed this to happen. ದೇವರು ಈ ಸಂಗತಿಯನ್ನ ನಡೆಯುವುದಕ್ಕೆ ಅನುಮತಿಸಿದ್ದಾನೆ. If you read book of Lamentation, ನೀವು ಪ್ರಲಾಪಗಳ ಪುಸ್ತಕವನ್ನು ಓದುವುದಾದ್ರೆ chapter 3 verse 37 to 42. ಪ್ರಲಾಪಗಳು Chapter 3 verse 37 to 42. Here he says, 37ರಿಂದ 42. who can speak and have it happen if the Lord is not declare it? Is it not from the mouth of Most High that both calamities and good things come? Why should
any living man complain when punished for his sins? Let us examine our ways and test them, and let us return to the Lord. Let us lift up our hearts and the hands to God in heaven and say, we have sinned and rebelled, and you have not forgiven. ಪ್ರಲಾಪಗಳು 3ನೇ ಅಧ್ಯಾಯ 37ರಿಂದ 42. ಸ್ವಾಮಿಯ ಅಪ್ಪಣೆ ಇಲ್ಲದೆ ಯಾರ ಮಾತು ಸಾರ್ಥಕವಾಗದು. ಒಳಿತು ಕೇಡು ಸಂಭವಿಸುವುದು ಪರಾತ್ಪರರ ಮಾತಿನಿಂದಲ್ಲವೇ. ಜೀವಾತ್ಮನಾದ ಮಾನವನು ತನ್ನ ಪಾಪದ ಶಿಕ್ಷೆಗಾಗಿ ಗೊಣಗುಟ್ಟುವುದೆಂತು. ನಮ್ಮ ನಡತೆಯನ್ನು ಪರೀಕ್ಷಿಸಿ ಪರಿಶೋಧಿಸೋಣ, ಸರ್ವೇಶ್ವರನ ಕಡೆಗೆ ತಿರುಗಿಕೊಳ್ಳೋಣ. ಪರಲೋಕದಲ್ಲಿರುವ ದೇವರ ಕಡೆಗೆ ನಮ್ಮ ಕರಗಳನ್ನು ಋಣನ್ಮಗಳನ್ನು ಎತ್ತೋಣ. ನಾವು ಅವಿಧೇಯರಾಗಿ ಪಾಪ ಮಾಡಿದೆವು, ನೀನು ಕ್ಷಮಿಸಲಿಲ್ಲ ನಮ್ಮನ್ನು. Now when the Lord deal with this kind of issues in life, ನಮ್ಮ ಜೀವಿತದಲ್ಲಿ ಈ ರೀತಿಯಾದ ಸಂಗತಿಗಳಲ್ಲಿ ದೇವರು ಕಾರ್ಯ ಮಾಡುವಾಗ it is not without knowing God. ಇವೆಲ್ಲ ಕೂಡ ದೇವರಿಗೆ ತಿಳಿದೇ ಇಲ್ಲ. It is God knows it. ದೇವರಿಗೆ ಖಂಡಿತವಾಗಿ ಎಲ್ಲವೂ ಕೂಡ God ಗೊತ್ತು. allowed it. ದೇವರು ಅನುಮತಿಸಿದ್ದಾನೆ. That you and me turn around and raise our hands to God, to His mercy, His favor, His forgiveness, His power to manifest in our ನಾವೆಲ್ಲರೂ life. ಕೂಡ ಆತನ ಕಡೆಗೆ ತಿರುಗಿ ನಮ್ಮ ಕೈಗಳನ್ನು ಚಾಚಿ ಮನಮುರಿದರಾಗಿ ಆತನ ದಯೆಗೋಸ್ಕರ ಕೃಪೆಗೋಸ್ಕರ ಇದು ಬೇಡುವಂತ ಸಮಯವಾಗಿರುತ್ತದೆ. The Lord make a permanent transformation in your life and my life. ನಿಮ್ಮ ಜೀವನದಲ್ಲಿಯೂ ನನ್ನ ಜೀವನದಲ್ಲಿಯೂ ದೇವರು ಸದಾಕಾಲಕ್ಕೂ ಉಳಿಯುವಂತ ಒಂದು ಪರಿವರ್ತನೆಯನ್ನು ತರಲಿ. Look at the history of the Jewish people. ಯಹೂದ್ಯರ ಒಂದು ಚರಿತ್ರೆಯನ್ನು ಗಮನಿಸಿ ನೋಡಿ. Chosen by God, ದೇವರಿಂದ ಆರಿಸಲ್ಪಟ್ಟವರು, led by supernatural miracles, ಅಲೌಕಿಕವಾದ ಶಕ್ತಿಯಿಂದ ಅದ್ಭುತಗಳಿಂದ ನಡೆಸಲ್ಪಟ್ಟಂತವರು, experience the power of God supernatural way no community ever experienced. ಪ್ರಪಂಚದ ಯಾವುದೇ ಸಮುದಾಯವು ಅನುಭವಿಸಿದ ರೀತಿಯಲ್ಲಿ ದೇವರ ಶಕ್ತಿಯನ್ನ ಅನುಭವಿಸಿದಂತ ಜನರಿವರು. They crossed the Red Sea dancing and worshiping God. ಕೆಂಪು ಸಮುದ್ರವನ್ನು ಅವರು ನಟನೆ ಮಾಡುತ್ತಾ ಸ್ತುತಿಸುತ್ತಾ ದಾಟಿದಂತ ಜನರಿವರು. After few hours go further, ಕೆಲವು ಗಂಟೆಗಳು ಆದ ನಂತರ grumbling against God and His servants. ಆಗ ದೇವರ ವಿರೋಧವಾಗಿಯೂ ದೇವರ ಸೇವಕರ ವಿರೋಧವಾಗಿಯೂ ಅವರು ಗುಣಗುಡ್ತಾ ಇದ್ರು. You see the Jewish history. ನೀವು ಯಹೂದ್ಯರ ಚರಿತ್ರೆಯನ್ನ ಗಮನಿಸುವುದಾದ್ರೆ Their transformation was temporarily. ಅವರ ಒಂದು ಪರಿವರ್ತನೆ ತಾತ್ಕಾಲಿಕವಾದದಾಗಿತ್ತು. Because of the Lord loved them. ದೇವರು ಅವರನ್ನು ಪ್ರೀತಿಸಿದ ನಿಮಿತ್ತ Every time they grumbled and turned away from God, God allowed things to happen in their life in divine way. ಯಾವಾಗೆಲ್ಲ ಅವರು ಗುಣಗುಟ್ಟಿ ದೇವರಿಂದ ದೂರ ಹೋಗ್ತಾ ಇದ್ರು, ಆಗ ದೇವರು ಮತ್ತೆ ಅವರ ಹಿಂದಿರುಗುವ ಹಾಗೆ ಕೆಲವು ಸನ್ನಿವೇಶಗಳನ್ನ ತರ್ತಾ ಇದ್ರು. When they turn into the idols, ಯಾವಾಗೆಲ್ಲ ಅವರು ವಿಗ್ರಹಾರಾಧನೆಗೆ ತಿರುಗುತ್ತಾ ಇದ್ರು, the Lord bring a divine judgment. ದೇವರು ಒಂದು ದೈವಿಕವಾದ ನ್ಯಾಯ ತೀರ್ಪನ್ನ ಅವ್ರ ಮೇಲೆ ತರ್ತಾ ಇದ್ರು. Today we say we don't turn to the idols. ನಾವು ಹೇಳ್ತಾ ಇರ್ಬೋದು, ನಾವೆಲ್ಲ ವಿಗ್ರಹಾರಾಧನೆ ಕಡೆಗೆ ಹೋಗಿಲ್ವಲ್ಲ. What is idol? ವಿಗ್ರಹ ಅಂದ್ರೆ ಏನು? What is dominated in your heart and mind? ನಿಮ್ಮ ಹೃದಯದಲ್ಲಿಯೂ ಮನಸ್ಸಲ್ಲಿಯೂ ಆಳುತ್ತಿರುವಂತ ವಿಷಯಗಳೇನು? Is it God? ದೇವರ, His word? ಪ್ರಪಂಚನ, Or power and fame and money and wealth and glory? ಅಥವಾ ಹೆಸರು, ಕೀರ್ತಿ, ಹಣ ಸಂಪಾದನೆ ಮಾಡಬೇಕೆಂಬುದೇ ನಿಮ್ಮ ಒಂದು ಜೀವನದ ಗುರಿ ಆಗಿದೆಯಾ? It is you knows, I do not know. ಅದು ನಿಮಗೆ ಗೊತ್ತು, ನನಗೆ ಗೊತ್ತಿಲ್ಲದೆ ಇರ್ಬೋದು. But God knows it and you knows it. ಆದ್ರೆ ದೇವರಿಗೂ ಗೊತ್ತು, ನಿಮಗೂ ಗೊತ್ತು. It is a time to turn to God. ಇದು ದೇವರ ಕಡೆಗೆ ತಿರುಗಿಕೊಳ್ಳುವಂತ Lord, we ಸಮಯ. have sinned against you, Lord. ದೇವರೇ, ನಿನ್ನ ವಿರೋಧವಾಗಿ ನಾವು ಪಾಪ Our ಮಾಡಿದ್ದೇವೆ. priorities have changed. ನಮ್ಮ ಒಂದು ಮುಖ್ಯ ವಿಷಯಗಳು ಬದಲಾವಣೆ ಆಗಿವೆ. We recommit our life to God. ನಾವು ಮತ್ತೊಮ್ಮೆ ದೇವರಿಗೆ ಸಮರ್ಪಿಸಿಕೊಳ್ಳೋಣ. Not for a few days COVID to get over. ಈ ಕೋವಿಡ್-19 ಮುಗಿಯುವವರೆಗೂ ಮಾಡುವಂತ ಈ ಸಂಗತಿಗಳಲ್ಲ. It may be a consistent with our walk with God rest of our life. ಮುಂದುವರಿದು ಜೀವಿತ ಪರ್ಯಂತ ಕೂಡ ಈ ಸಮರ್ಪಣೆಯಲ್ಲಿ ನಾವು ನಡೆಯುವಂತಾಗಿರಬೇಕು. That our children see that they may follow in the same thing. ನಮ್ಮ ಮಕ್ಕಳು ಆ ಒಂದು ಪರಿವರ್ತನೆ ನೋಡಿ ಅವರು ಕೂಡ ಅದನ್ನೇ ಪಾಲಿಸುವಂತ ಮಕ್ಕಳಾಗಬೇಕು. We hear testimonies in our churches. ನಮ್ಮ ಸಭೆಗಳಲ್ಲಿ ನಾವು ಸಾಕ್ಷಿಗಳನ್ನ ಕೇಳುತ್ತಿದ್ದೇವೆ. What Paul talked about Timothy. ಪೌಲನು ತಿಮೋತಿಯ ಬಗ್ಗೆ ಏನು ಮಾತನಾಡಿದನೆಂಬುದಾಗಿ. And Timothy, I knew the faith in your grandmother, in your mother is in you. ಪೌಲನು ಹೇಳ್ತಾನೆ, ತಿಮೋತಿ, ನಿಮ್ಮ ಅಜ್ಜಿಯಲ್ಲಿದ್ದಂತ ನಂಬಿಕೆ, ನಿನ್ನ ತಾಯಿಯಲ್ಲಿದ್ದಂತ ನಂಬಿಕೆ ನಿನ್ನಲ್ಲಿದೆ ಎಂಬುದಾಗಿ. Can you imagine? Is it that others can look to our families, tell about our children and grandchildren?
ನಾವು ಬೇರೆಯವರು ನಮ್ಮನ್ನ ನಮ್ಮ ಮಕ್ಕಳನ್ನ ನಮ್ಮ ಮೊಮ್ಮಕ್ಕಳು ನೋಡಿದಾಗ ಅವರು ಆ ರೀತಿಯಾಗಿ ಹೇಳಲು ಸಾಧ್ಯ ಎಂಬುದಾಗಿ ನಾವು This is ಪರೀಕ್ಷಿಸಿಕೊಳ್ಬೇಕಾಗಿದೆ. a time to recommit our life. ಇದು ನಮ್ಮ ಜೀವಿತಗಳನ್ನು ಮತ್ತೆ ದೇವರ ಕಡೆಗೆ ಸಮರ್ಪಿಸುವಂತ ಸಮಯವಾಗಿದೆ. A consistent walk with God. ದೇವರ ಒಟ್ಟಿಗೆ ಸತತವಾಗಿ ಮುಂದುವರಿಯುವಂತ ಒಂದು ನಡಿಗೆ. Experience and know the mind of Christ in our life. ನಾವು ಅನುಭವಿಸಿ ಯೇಸು ಕ್ರಿಸ್ತನ ಮನಸ್ಸನ್ನ ತಿಳಿದುಕೊಳ್ಳುವ ಜನರಾಗಬೇಕು. What is happening today, the world over, it is a God's doing. ಇದು ಪ್ರಪಂಚದಾದ್ಯಂತ ಏನು ನಡೀತಾ ಇದೆಯೋ ಅದು ದೇವರ ಕಾರ್ಯವಾಗಿದೆ. It is not pleasant. ಅದು ನಾವು ನೋಡೋದಕ್ಕೆ ಒಳ್ಳೆಯ ಕಾರ್ಯವಲ್ಲ. Every discipline is not pleasant. ದೇವರು ನಮ್ಮ ಶಿಕ್ಷಿಸುವಾಗ ಅದು ಒಳ್ಳೆಯ ಅನುಭವ ಅಲ್ಲ. But it's good for you and me. ಆದರೆ ನಿಮಗೂ ನಮಗೂ ಕೂಡ ಒಳ್ಳೆಯದು. The Lord may do His work in our life. ಇಂತಹ ಕಾರ್ಯವನ್ನ ದೇವರು ನಮ್ಮಲ್ಲಿ ಮಾಡಲಿ. Thirdly, ಮೂರನೆಯದು I want to share with you, ನಾನು ಇದನ್ನು ಹೇಳಲು ಬಯಸುತ್ತೇನೆ. there's a big question asking in our hearts and mind. ನಮ್ಮ ಹೃದಯಗಳಲ್ಲಿ ಒಂದು ದೊಡ್ಡ ಪ್ರಶ್ನೆ ನಮ್ಮಲ್ಲಿ ಮೂಡಿರಬಹುದು. Is in the end of the world? ಇದು ಪ್ರಪಂಚದ ಕೊನೆಯಾಗಿದೆಯಾ? Or is the coming of the Lord is near? ಯೇಸು ಕ್ರಿಸ್ತನ ಬರವಣಿಗೆ ಸಮೀಪವಾಗಿದೆಯಾ? I want to tell you, dear friends, ಪ್ರಿಯ ಸ್ನೇಹಿತರನ್ನು ಹೇಳಲು ಬಯಸುತ್ತೇನೆ. dear fellow believers, ಸಹ ವಿಶ್ವಾಸಿಗಳೇ, know the scripture rightly in our lives. ದೇವರ ವಾಕ್ಯವನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳಿ. We don't know this is the last pandemic. ಇದು ಕೊನೆಯ ಸಾಂಕ್ರಾಮಿಕವಾದ ರೋಗ ಏನೋ ಎಂಬುದು ನಮಗೆ ಗೊತ್ತಿಲ್ಲ. Many more is going to come, we do not know. ಇನ್ನು ಮುಂದೆ ಮುಂಬರುವ ದಿನಗಳಲ್ಲಿ ಇನ್ನೂ ಅನೇಕ ಈ ರೀತಿಯಾದ ರೋಗಗಳು ಬರುತ್ತಿವೆ Our ಎಂಬುದು ನಮಗೆ 2 ಗೊತ್ತಿಲ್ಲ. Peter says, chapter 3, verse 8 to 10, he says, ಎರಡನೇ ಪೇತ್ರನು 2ನೇ ಅಧ್ಯಾಯ 8ರಿಂದ 10 ವಚನ ಹೇಳ್ತವೆ. 3ನೇ ಅಧ್ಯಾಯ 8ರಿಂದ 10 ವಚನ ಹೇಳ್ತವೆ. one day like 1,000 years and 1,000 like 1,000 years like one day. ದೇವರ ದೃಷ್ಟಿಯಲ್ಲಿ ಒಂದು ದಿನ 10,000 ದಿನಗಳ ಹಾಗೆ, 1000 ದಿನಗಳು ದೇವರ ದೃಷ್ಟಿಯಲ್ಲಿ ಒಂದು ದಿನ ಹಾಗೆ. He might come today. ಆತ ಇವತ್ತು ಬರಬಹುದು. He might come tomorrow. ಆತ ನಾಳೆ ಬರಬಹುದು. He may come after 500 years later. 500 ವರ್ಷ ಆದ ನಂತರ ಬರಬಹುದು. Only the Lord knows it. ಅದು ದೇವರಿಗೆ ಮಾತ್ರ ಗೊತ್ತು. If he is not coming, ಆತನು ಬರೋದ್ರಲ್ಲಿ ತಡವಾದ್ರೆ remember, ಜ್ಞಾಪಕ ಇಟ್ಟುಕೊಳ್ಳಿ, you and me die one day. ಖಂಡಿತವಾಗಿ ನಾವು ಇವತ್ತು ನಾಳೆ ಸಾಯ್ಬೇಕು. He may be delayed in his coming, ಆತನ ಬರೋದ್ರಲ್ಲಿ ಅದನ್ನು ತಡೆ ಮಾಡಬಹುದು. but you will die. ಅರೆ ನೀವು ಸಾಯ್ತೀರಾ. The Bible in the book of Hebrews says, ಇಬ್ರು ಪತ್ರಿಕೆಯಲ್ಲಿ ಸತ್ಯವೇದ ಹೇಳ್ತಾ ಇದೆ, once you die, ಒಂದು ಸಾರಿ ಸತ್ತ ನಂತರ that God appointed every man a judgment. ಪ್ರತಿ ಮನುಷ್ಯರು ಕೂಡ ದೇವರು ನ್ಯಾಯ ವಿಚಾರಣೆಯನ್ನ ತೀರ್ಮಾನಿಸಿದ್ದಾನೆ. That's the reason ಆದ ಕಾರಣ the first century believers, ಮೊದಲನೇ ಶತಮಾನದಲ್ಲಿದ್ದಂತ ವಿಶ್ವಾಸಿಗಳು, apostles, ಅಪೊಸ್ತಲರು, they lived like Jesus coming in their generation. ಅವರ ಸಂತತಿಯಲ್ಲೇ ಯೇಸು ಕ್ರಿಸ್ತನು ಬರುವ ಹಾಗೆ ಅವರು ಜೀವಿಸುತ್ತಿದ್ದರು. And they expected of his coming. ಆತನ ಬರವಣಿಗೆಯನ್ನ ಅವರ ಜೀವಿತದಲ್ಲಿ ಎದುರು ನೋಡಿದಂತ ಜನರು ಅವರಾಗಿದ್ದರು. Let us not wait for another pandemic to the coming of the sign of Christ. ಆದ್ರಿಂದ ಮತ್ತೊಮ್ಮೆ ಸಾಂಕ್ರಾಮಿಕ ರೋಗ ಬಂದು ಕ್ರಿಸ್ತನ ಬರವಣಿಗೆಯನ್ನು ಎಚ್ಚರಿಸುವಂತ ವಿಷಯವಾಗಬಾರದು, ಕಾಯಬಾರದು. It is today is the day of salvation. ಇವತ್ತೇ ನಮ್ಮ ರಕ್ಷಣೆಯ ದಿನವಾಗಿದೆ. It is the day you and me commit our life to God. ಈ ದಿನವೇ ನಾವು ದೇವರೊಟ್ಟಿಗೆ ಸಮರ್ಪಿಸುವ ದಿನವಾಗಿರಬೇಕು. Is it possible even today he can come? ಅದು ಸಾಧ್ಯವಾದರೆ ಇವತ್ತು ಕೂಡ ದೇವರು ಬರಬಹುದು. Nobody knows when he's going to ಆತನು come. ಯಾವಾಗ ಬರುತ್ತಿದ್ದಾನೆ ಎಂಬುದಾಗಿ ನಮಗೆ ಗೊತ್ತಿಲ್ಲ. Lot of prediction in the past. ಇಂದಿನ ದಿನಗಳಲ್ಲಿ ದೇವರು ಜನರು ದೇವರ ಬರವಣಿಗೆ ಬಗ್ಗೆ ಅನೇಕ ಊಹೆಗಳನ್ನು ಕಲ್ಪನೆಗಳನ್ನು ಹೇಳ್ತಾ ಇದ್ರು. And even today many men of God declaring date and seasons. ಇವತ್ತು ಕೂಡ ಅನೇಕ ದೇವರ ಸೇವಕರು ಈ ಕ್ರಿಸ್ತನು ಬರವಣಿಗೆಯ ದಿನವನ್ನ ಸಮಯವನ್ನ ಹೇಳ್ತಾ ಇದ್ದಾರೆ. A few years ago, those who studying the stars and the angel, they said Jesus coming and waited, nothing happened. ಕೆಲವು ವರ್ಷಗಳ ಹಿಂದೆ ಕೆಲವರು ನಕ್ಷತ್ರಗಳನ್ನ ಗ್ರಹಗಳನ್ನ ಅಧ್ಯಯನ ಮಾಡುವಂತ ಜನರು ದೇವದೂತರನ್ನ ಎಲ್ಲ ಕೂಡ ಗಮನಿಸಿ ಆ ದಿನಗಳಲ್ಲಿ ಯೇಸು ಕ್ರಿಸ್ತ ತಿರುಗಿ ಬರುತ್ತಿದ್ದಾನೆ ಎಂಬುದಾಗಿ ಅವರು ಪ್ರಕಟಿಸ್ತಾ ಇದ್ರು. It is a time to believe him and his word alone. ಈಗ ದೇವರನ್ನ ಆತನ ವಾಕ್ಯವನ್ನು ಮಾತ್ರ ನಂಬುವಂತ ಸಮಯ ಇದಾಗಿದೆ. Jesus said, ಯೇಸು ಕ್ರಿಸ್ತನು ಹೇಳಿದನು, when disciples asked when is going to come, ಶಿಷ್ಯರು ಯೇಸು ಕ್ರಿಸ್ತನ ಕೇಳಿದಾಗ ನೀವು ಯಾವಾಗ ತಿರುಗಿ ಬರ್ತೀರಿ ಎಂಬುದಾಗಿ, he said, angels doesn't know, I do not know, this only Father knows. ಅವಾಗ ಯೇಸು ಕ್ರಿಸ್ತನು ಅವರಿಗೆ ಉತ್ತರಿಸುತ್ತಾನೆ, ನಾನು ತಿರುಗಿ ಯಾವಾಗ ಬರುತ್ತೀನಿ ಎಂಬುದಾಗಿ ದೇವದೂತರಿಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ, ತಂದೆಯಾದ ದೇವರಿಗೆ ಮಾತ್ರ ತಿಳಿದಿದೆ ಎಂಬುದಾಗಿ. If the son doesn't know, how the prophets and the men of God come to know? ಮಗನಿಗೆ ತಿಳಿದೇ ಇರುವಾಗ ಈಗಿರುವ ಪ್ರವಾದಿಗಳಿಗೆ ದೇವರ ಸೇವಕರಿಗೆ ಹೇಗೆ ತಿಳಿತಾ ಇದೆ? He may come today. ಆತ ಇವತ್ತು ಬರಬಹುದು. He may come tomorrow. ಆತ ನಾಳೆ ಬರಬಹುದು. He may be come after a few years. ಕೆಲವು ವರ್ಷಗಳ ಆದ ಬಳಿಕ ಆತನ ಬರಬಹುದು. It is your responsibility and my responsibility. ಆದರೆ ಈಗ ನಿಮ್ಮ ನನ್ನ ಜವಾಬ್ದಾರಿ ಇದಾಗಿದೆ. Live like that he is coming today. ಇವತ್ತು ಆತನು ಬರುತ್ತಿದ್ದಾನೆ ಎಂಬುದಾಗಿ ಭಾವಿಸಿ ನಾವು ಜೀವಿಸಬೇಕಾಗಿದೆ. Live like that we are going to
depart from this world today, ಇವತ್ತು ಈ ಲೋಕವನ್ನು ಬಿಟ್ಟು ಹೋಗಬೇಕು ಎಂಬ ಭಾವನೆಯಿಂದ ನಾವು ಜೀವಿಸಬೇಕು. because tomorrow is not belong to us. ಯಾಕೆಂದ್ರೆ ನಾಳೆ ಅನ್ನೋದು ನಮಗೆ ಸ್ವಂತವಲ್ಲ. Because we don't know what happens to us. ಯಾಕೆಂದ್ರೆ ನಾಳೆ ನಮಗೆ ಏನ್ ನಡೀತು ಎಂಬುದಾಗಿ ನಮಗೆ ಗೊತ್ತಿಲ್ಲ. So rather than looking around all the prediction, go back to God and His Word and meditate and believe, allow the God's Word to apply in our life. ಅದರಿಂದ ಬೇರೆ ಬೇರೆ ಜನರು ಅವರ ಊಹೆಗಳನ್ನ, ಕಲ್ಪನೆಗಳನ್ನ, ಅವರ ಭವಿಷ್ಯತ್ತನ್ನ ಸಾರುವುದನ್ನು ನಂಬುವುದನ್ನು ಬಿಟ್ಟು ನಾವು ದೇವರ ಕಡೆಗೆ ತಿರುಗಿಕೊಂಡು ದೇವರ ವಾಕ್ಯವನ್ನು ನಂಬುವ ಸಮಯದಾಗಿದೆ. As Peter says in his epistle, ಪೇತ್ರನು ತನ್ನ ಪತ್ರಿಕೆಯಲ್ಲಿ ಹೇಳಿದ ಹಾಗೆ, like a newborn wolves earnestly drink the pure milk which is the word of God. ಹಸುಕೂಸು ಯಾವ ರೀತಿ ತಾಯಿಯ ಹಾಲುಗೋಸ್ಕರ ಹಂಬಲಿಸುತ್ತದೋ ಆ ರೀತಿಯಾಗಿ ದೇವರ ವಾಕ್ಯಕ್ಕೋಸ್ಕರ ನಾವು ಹಂಬಲಿಸುವ ಜನರಾಗಬೇಕಾಗಿದೆ. Let COVID let reform our life, going back to His Word and Him alone. COVID-19 ವೈರಸ್ ನಮ್ಮ ಜೀವಿತಗಳಲ್ಲಿ ಪರಿವರ್ತನೆ ತಂದು ತಿರುಗಿ ದೇವರ ವಾಕ್ಯಕ್ಕೆ ಅದು ಕರೆದುಕೊಂಡು ಹೋಗಲಿ. He is coming is so near. ಯಾಕೆಂದ್ರೆ ಆತನ ಬರವಣಿಗೆಯು ಬಹಳ ಸಮೀಪವಾಗಿದೆ. And Paul says in the book of Thessalonians, ಥೆಸಲೋನಿಕ ಪತ್ರಿಕೆಯಲ್ಲಿ ಪೌಲ್ ಹೇಳ್ತಾ ಇದ್ದಾನೆ, chapter 5, 1-3, ಮೊದಲನೇ ಥೆಸಲೋನಿಕ 5ನೇ ಅಧ್ಯಾಯ, you know, everywhere peace and provision and greatness, suddenly in the destruction ಈ comes. ಲೋಕದಲ್ಲಿ ಎಲ್ಲರೂ ಕೂಡ ಸಮಾಧಾನ, ಎಲ್ಲರೂ ಕೂಡ ವ್ಯಾಪಾರ, ಎಲ್ಲರೂ ಕೂಡ ಅಭಿವೃದ್ಧಿ ಅಂತ ಹೇಳುತ್ತಿರುವ ಸಮಯದಲ್ಲಿ ತಕ್ಷಣ ಯೇಸು ಕ್ರಿಸ್ತನು ಬರ್ತಾ ಇದ್ದಾನಲ್ಲಿ. Who had predicted COVID-19? COVID-19 ಬರುತ್ತೆ ಅಂತ ಯಾರು ಹೇಳಿದ್ರು? Scientists never knew. ವಿಜ್ಞಾನಿಗಳಿಗೆ ತಿಳಿದಿರಲಿಲ್ಲ, Theologians never knew. ಸತ್ಯವೇದನ ಅಧ್ಯಯನ ಮಾಡೋರಿಗೆ Politician never planned. ರಾಜಕೀಯ ವ್ಯಕ್ತಿಗಳು ಇದಕ್ಕೋಸ್ಕರ ಯೋಜನೆಗಳನ್ನು It ಹಾಕೊಂಡಿರಲಿಲ್ಲ. suddenly has come. ಅದು ತಕ್ಷಣ ಬಂತು. It shook. ಇದು ನಮ್ಮನ್ನ ನಡಗಿಸಿದೆ. This is also reminding one great responsibility towards to the church. ಸಭೆಗೆ ನಮಗಿರುವ ಒಂದು ವಿಶೇಷವಾದ ಜವಾಬ್ದಾರಿಯನ್ನ ಇದು ನಮ್ಮ ನೆನಪಿಗೆ ತರ್ತಾ ಇದೆ. The urgency of preaching the gospel. ಸುವಾರ್ತೆಯನ್ನ ಸಾರುವುದರಲ್ಲಿ ನಾವು ಆತುರ ಪಡಬೇಕಾಗಿದೆ. The highest way, in the best way, in the fastest way, preaching the gospel of Jesus in our nation and the world around. ನಮ್ಮ ಪ್ರಪಂಚದಲ್ಲಿಯೂ ನಮ್ಮ ದೇಶದಲ್ಲಿಯೂ ಕೂಡ ಸುವಾರ್ತೆಯನ್ನು ವೇಗವಾಗಿ ಸಾರುವುದಕ್ಕೆ ಸಮಯವು ಇದಾಗಿದೆ. Share about, pray for our friends. ನಾವು ನಮ್ಮ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸೋಣ. Pray for our relatives. ನಮ್ಮ ಸಂಬಂಧಿಕರಿಗೋಸ್ಕರ ಪ್ರಾರ್ಥಿಸೋಣ. Slumber, awake from our slumber. ನಮ್ಮ ನಿದ್ದೆಯಿಂದ ನಾವು ಎಚ್ಚೆತ್ತುಕೊಳ್ಳೋಣ. And that Christ may shine. ಯೇಸು ಕ್ರಿಸ್ತ ನಮ್ಮ ಮೇಲೆ ಪ್ರಕಾಶಿಸಲಿ. That others see that Christ in us. ಬೇರೆಯವರು ನಮ್ಮಲ್ಲಿ ಜೀವಿಸುವ ಕ್ರಿಸ್ತನನ್ನು ಕಾಣಲಿ. And they may turn to Jesus. ಅವರು ಕೂಡ ಕ್ರಿಸ್ತನ ಕಡೆಗೆ ತಿರುಗುವಂತವರಾಗಲಿ. You know, today ಇವತ್ತು we invest a lot of our time for building. ನಾವು ನಮ್ಮ ಅನೇಕ ಸಮಯವನ್ನ ನಾವು ಕಟ್ಟಡಗಳನ್ನ ಕಟ್ಟುವುದರಲ್ಲಿ ನಾವು ವೆಚ್ಚ ಮಾಡುತ್ತೇವೆ. Lot of money invested in equipments for the worship. ಆರಾಧನೆಯನ್ನ ನಾವು ಮಾಡೋದಕ್ಕೋಸ್ಕರ ನಾವು ಹೆಚ್ಚಿನ ಹಣವನ್ನ ಅದಕ್ಕೋಸ್ಕರ ನಾವು ವೆಚ್ಚ ಮಾಡೋರಾಗಿರುತ್ತೇವೆ. I want to ask you a question. ನಾನೊಂದು ಪ್ರಶ್ನೆ ಕೇಳಲು ಬಯಸುತ್ತೇನೆ. How much you invest into reach out the lost around you? ನಿಮ್ಮ ಹಣವನ್ನ ಎಷ್ಟರ ಮಟ್ಟಿಗೆ ನಿಮ್ಮ ಸುತ್ತಲಿರುವ ಜನರನ್ನ ತಲುಪುವುದಕ್ಕೋಸ್ಕರ ಉಪಯೋಗಿಸುತ್ತಿದ್ದೀರಾ? How much is you invest helping the poor and widows and the orphans? ನಿಮಗೆ ಬರುವ ಹಣದಲ್ಲಿ ಎಷ್ಟರ ಮಟ್ಟಿಗೆ ನೀವು ಬಡವರನ್ನ, ಅನಾಥರನ್ನ, ವಿಧವೆಯರನ್ನ ನೋಡಿಕೊಳ್ಳೋದ್ರಲ್ಲಿ ನೀವು ವೆಚ್ಚ ಮಾಡುತ್ತಿದ್ದೀರಾ? The COVID-19 is reminding us everything is temporary, what is eternal, what we invest, our time, our ability, our resources in the kingdom of God. ಈ COVID-19 ನಮಗೆ ಬಹಳ ಬಲವಾಗಿ ಅದು ನಮಗೆ ನೆನಪಿಗೆ ತರ್ತಾ ಇದೆ. ಅದು ಈ ಲೋಕವು ತಾತ್ಕಾಲಿಕವಾದದ್ದು, ಆ ನಿತ್ಯತೆ ಕಾಲಕ್ಕೋಸ್ಕರ ಈ ಸಮಯದಲ್ಲಿ ನಾವೇನೇ ವೆಚ್ಚ ಮಾಡುತ್ತೇವೋ ಅದು ಮಾತ್ರ ಕೊನೆಯವರೆಗೂ ನಿಲ್ಲುವಂತದ್ದಾಗಿರುತ್ತವೆ. One thing I decided, ಒಂದು ನಾನು ತೀರ್ಮಾನಿಸಿದ್ದೇನೆ, this is a temporary season. ಇದು ತಾತ್ಕಾಲವಾಗಿ ನಮ್ಮ ಮುಂದೆ ಸಾಗುತ್ತಿರುವ ಸಮಯವಾಗಿದೆ. I will not take any permanent decision in the temporary season. ಈ ಒಂದು ತಾತ್ಕಾಲಿಕವಾಗಿ ಸಾಗುತ್ತಿರುವ ಈ ಸಮಯದಲ್ಲಿ ನಾನು ಯಾವುದೇ ಒಂದು ತೀರ್ಮಾನವನ್ನ ತೆಗೆದುಕೊಳ್ಳಲ್ಲ. My permanent decision of continually preaching Jesus, establishing church, is become my priority. ನನ್ನ ಒಂದು ಪರ್ಮನೆಂಟ್ ತೀರ್ಮಾನ ಏನಂದ್ರೆ ಸುವಾರ್ತೆಯನ್ನು ಸಾರುವುದು, ಸಭೆಗಳನ್ನ ಸ್ಥಾಪಿಸುವಂಥದ್ದು, ಅದರಲ್ಲಿ ಬದಲಾವಣೆ ಆಗೋದೇ ಇಲ್ಲ. I still believe 100 new house churches. ನಾನು ಈಗಲೂ ಕೂಡ ನಂಬುತ್ತೇನೆ 100 ಹೊಸ ಮನೆ ಸಭೆಗಳು. Certain district I am praying
for every taluk there may be a one church the Lord is going to establish. ಕೆಲವೊಂದು ಜಿಲ್ಲೆಗಳಿಗೋಸ್ಕರ ಪ್ರಾರ್ಥಿಸುತ್ತಿದ್ದೇನೆ, ಆ ಜಿಲ್ಲೆಗಳಲ್ಲಿ ಪ್ರತಿಯೊಂದು ತಾಲೂಕಲ್ಲೂ ಕೂಡ ಕನಿಷ್ಠ ಪಕ್ಷ ಒಂದು ಮನೆ ಸಭೆ ಇರಬೇಕೆಂಬುದಾಗಿ. As the Lord put me a burden in reaching out the tribals, my heart is goes, I know it is possible before his coming. ದೇವರಿನ ಹೃದಯದಲ್ಲಿ ಕಾಡು ಜನರನ್ನ ತಲುಪುವ ಭಾರ ಹಾಕಿದ್ರಿಂದ ಅವರನ್ನು ಕೂಡ ತಲುಪುವುದಕ್ಕೆ ನಾನು ಪ್ರಯತ್ನಿಸುತ್ತಿದ್ದೇನೆ. You know, one of the warning sign of Jesus, ಯೇಸು ಕ್ರಿಸ್ತನು ಕೊಟ್ಟಂತ ಒಂದು ಎಚ್ಚರಿಕೆಯ ಚಿಹ್ನೆ ಏನಂದ್ರೆ, before his coming, ಅದನ್ನ ಬರೋದಕ್ಕಿಂತ ಮುಂಚೆ the gospel of Jesus should be preached every nation, every tribe, every tongue. ಯೇಸು ಕ್ರಿಸ್ತನ ಸುವಾರ್ತೆಯು ಪ್ರತಿ ಭಾಷೆ, ಪ್ರತಿ ಜನಾಂಗ, ಪ್ರತಿ ಕುಲದಲ್ಲೂ ಕೂಡ ಸಾರಲ್ಪಡುತ್ತೆ ಎಂಬುದಾಗಿ. You are excited, waiting for the coming of the Lord. Let your whole heart, let us involved in reaching out the lost around us, in our nation, in our cities, in our tribal areas, in our villages. ನೀವು ಯೇಸು ಕ್ರಿಸ್ತನ ಬರಣಗೋಸ್ಕರ ಉತ್ಸಾಹದಿಂದ ಕಾಯುತ್ತಿರುವ ಈ ಸಮಯದಲ್ಲಿ ನಾವು ಕೂಡ ಯೇಸು ಕ್ರಿಸ್ತ ಸುವಾರ್ತೆಯನ್ನ ನಾವಿರುವ ಸ್ಥಳಗಳಲ್ಲಿ, ಹಳ್ಳಿಗಳಲ್ಲಿ, ಪಟ್ಟಣಗಳಲ್ಲಿ, ದೇಶದಾದ್ಯಂತ, ಪ್ರಪಂಚದಾದ್ಯಂತ ಸಾರುವಂತೆ ಪ್ರಾರ್ಥಿಸೋಣ ಹಾಗೂ ನಮ್ಮನ್ನು ನಾವು ತೊಡಗಿಸಿಕೊಳ್ಳೋಣ. Finally, ಕೊನೆಯದಾಗಿ I want to read the Psalm 37 verse 19. ಕೀರ್ತನೆಗಳು 37:18. Psalm 37 verse 18 and 19. ಕೀರ್ತನೆಗಳು 37:18-19. The day of the blameless are known to the Lord, and their inheritance will endure forever. In times of disaster they will not wither. In the days of famine they will enjoy plenty. ಸಜ್ಜನರಿಗೆ ಸಿಗುವ ಸೊತ್ತು ಶಾಶ್ವತ, ಪ್ರಭುವಿಗೆ ಗೊತ್ತು ಅವರ ಬಾಳಿನಂತ್ಯ. ಮನುಷ್ಯ ನಷ್ಟವಿರದು ಕಷ್ಟಕಾಲದಲ್ಲಿ, ಕುಂದುಕೊರತೆ ಇರದು ಬರಗಾಲದಲ್ಲಿ. ಮಾನ ನಷ್ಟವಿರದು ಕಷ್ಟಕಾಲದಲ್ಲಿ, ಕುಂದುಕೊರತೆ ಇರದು ಬರಗಾಲದಲ್ಲಿ. Let this word manifest in your life and my life. ಈ ಒಂದು ವಾಕ್ಯವು ನಮ್ಮ ಜೀವನದಲ್ಲಿ ನಿಜವಾಗಲಿ. He proven in the past. ಇಂದಿನ ದಿನಗಳಲ್ಲಿ ಆತನು ಪ್ರೂವ್ ಮಾಡಿದ್ದಾನೆ. Look at the life of the first king chapter 17. ಮೊದಲನೇ ಅರಸರು 17ನೇ ಅಧ್ಯಾಯದಲ್ಲಿ ನೋಡೋದಾದ್ರೆ The story of Elijah. ಎಲಿಯನ ಕಥೆಯಲ್ಲಿದೆ. Ask God judge the Ahab and his kingdom and the Israelites. ಆಹಾಬನ ಮೇಲೆಯೂ ಇಸ್ರಾಯೇಲ್ ರಾಜ್ಯರ ಮೇಲೆಯೂ ದೇವರು ನ್ಯಾಯ ತೀರ್ಪು ತೀರಿಸಿದಾಗ There is a great drought. ಅಲ್ಲಿ ಒಂದು ದೊಡ್ಡ ಬರಗಾಲ ಬಂದಿತ್ತು. There is a great famine. ಅಲ್ಲಿ ಒಂದು ದೊಡ್ಡ ಬರಗಾಲ ಉಂಟಾಯಿತು. But God ಆದರೆ ದೇವರು provided to Elijah ಎಲಿಯನಿಗೆ ಆತನು ಒದಗಿಸಿದನು. the food through a raven, transforming a raven become a provider of Elijah. ಕಾಗೆಯ ಮುಖಾಂತರ ಎಲಿಯನಿಗೆ ಊಟವನ್ನ ಆತನು ಒದಗಿಸಿದಂತ ದೇವರಾಗಿದ್ದಾನೆ. Then we see another widow, ಇನ್ನೊಂದು ವಿಧವೆಯನ್ನು ನೋಡ್ತೇವೆ, a prophet wife, ಒಂದು ಪ್ರವಾದಿಯ ಹೆಂಡತಿ. in poverty stricken ಅವರು situation. ಬಡತನದ ಪರಿಸ್ಥಿತಿಯಲ್ಲಿದ್ದಾರೆ. God sent Elijah. ದೇವರು ಎಲಿಯನನ್ನ ಕಳುಹಿಸಿ, He was hungry. ಆತನು ಕೂಡ ಹಸಿವಿತ್ತು. The widow and the son was hungry. ಆ ವಿಧವೆ ಹಾಗೂ ತನ್ನ ಮಗನಿಗೆ ಕೂಡ ಹಸಿವಿತ್ತು. But God divinely did a miracle and provided both of them. ಇಬ್ಬರಿಗೂ ಕೂಡ ದೇವರು ಅದ್ಭುತವನ್ನು ಮಾಡಿ ಒದಗಿಸಿದ್ದಾನೆ. The same God is our God. ಅದೇ ದೇವರು ಇವತ್ತು ನಮ್ಮ ದೇವರಾಗಿದ್ದಾನೆ. Elijah's God is your God and my God. ಎಲಿಯನ ದೇವರೇ ನಿಮ್ಮ ದೇವರು ನಮ್ಮ ದೇವರಾಗಿದ್ದಾನೆ. Famine is real. ಬರಗಾಲ ನಿಜ. Financial collapse is real. ಹಣಕಾಸಿನ ವ್ಯವಸ್ಥೆ ಬಿದ್ದು ಹೋಗುತ್ತಿರುವುದು ನಿಜ. Sickness is real. ರೋಗಗಳು ನಿಜ. Fear is real. ಭಯ ನಿಜ. But you and me hold anchored on Jesus. ಆದ್ರೆ ನೀವು ಹಾಗೂ ನಾವು ಯೇಸು ಕ್ರಿಸ್ತನ ಗಟ್ಟಿಯಾಗಿ ಹಿಡಿದುಕೊಳ್ಳಬೇಕಾಗಿದೆ. Remember, ನೆನಪಿಟ್ಟುಕೊಳ್ಳಿ, the desperate disciples called Jesus. ಆ ಒಂದು ಕಷ್ಟ ಕಾಲದಲ್ಲಿ, ಆ ಒಂದು ಪರಿಸ್ಥಿತಿಯಲ್ಲಿ ಶಿಷ್ಯರು ಯೇಸುವನ್ನು ಕೂಗಿಕೊಳ್ಳುವಾಗ And Jesus got up. ಯೇಸು ಎದ್ದನು. He stopped the storms. ಆ ಒಂದು ಬಿರುಗಾಳಿಯನ್ನು ಆತ ನಿಲ್ಲಿಸಿದನು. And the same God ಅದೇ ದೇವರು going to stop the storms in your life and my life around. ನಿಮ್ಮ ಜೀವಿತದಲ್ಲಿಯೂ ನಮ್ಮ ಜೀವಿತದಲ್ಲೂ ಸುತ್ತಲಿರುವ ಈ ಬಿರುಗಾಳಿಯನ್ನು ಆತ ನಿಲ್ಲಿಸುತ್ತಾನೆ. Let us encourage one another. ನಾವು ಒಬ್ಬರೊಬ್ಬರು ಉತ್ತೇಜಿಸಿಕೊಳ್ಳೋಣ. Let us love one another. ಒಬ್ಬರೊಬ್ಬರು ಪ್ರೀತಿಸೋಣ. Humbly serve one another. ಒಬ್ಬರಿಗೊಬ್ಬರು ನಾವು ನಮ್ಮನ್ನು ತಗ್ಗಿಸಿಕೊಂಡು ಸೇವೆ ಮಾಡೋಣ. That comfort and peace take to the world. ನಮಗಿರುವ ಆ ಒಂದು ಆದರಣೆಯನ್ನ, ಸಮಾಧಾನವನ್ನ ಪ್ರಪಂಚಕ್ಕೆ ತೆಗೆದುಕೊಂಡು ಹೋಗೋಣ. Lord may bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Father, we just want to say thank you. ತಂದೆಯೇ, ನಾವು ನಿಮಗೆ ವಂದನೆಯನ್ನು ಸಲ್ಲಿಸುತ್ತೇವೆ. We thank you that we are existing in this generation
in such a time like this. ದೇವರೇ, ಇಂತಹ ಚರಿತ್ರೆಯ ಕಾಲದಲ್ಲಿ ನಾವಿರುವಂತೆ ನೀವು ಮಾಡಿದ್ದೀಯಾ. As world around is confusion. ಪ್ರಪಂಚದಾದ್ಯಂತ ಕೂಡ ಗೊಂದಲದಲ್ಲಿದೆ. Fear is grieved. ಭಯದಿಂದ ಹಿಡಿಯಲ್ಪಟ್ಟಿದ್ದಾರೆ. Uncertainties are proclaimed. ಅಸ್ಥಿರತೆಯ ವಿಷಯಗಳು ಪ್ರಕಟಿಸಲ್ಪಡ್ತಾ ಇವೆ. No one have an answer. ಯಾರ ಬಳಿಯೂ ಕೂಡ ಉತ್ತರವಿಲ್ಲ. But we thank you that we can trust you. ಆದರೆ ನಿಮಗೆ ವಂದನೆಗಳು, ನಾವು ನಿಮ್ಮನ್ನು ನಂಬುವುದಕ್ಕೆ ಸಾಧ್ಯ. Trust your word. ನಿಮ್ಮ ವಾಕ್ಯ ನಂಬುವುದಕ್ಕೆ ಸಾಧ್ಯ. Allow the Holy Spirit to give a revelation and transformation in our hearts and minds. ಪರಿಶುದ್ಧಾತ್ಮನು ನಮ್ಮ ಮನಸ್ಸುಗಳಿಗೆ, ಹೃದಯಗಳಿಗೆ ಪ್ರಕಟಣೆ ತಂದು ನಮ್ಮನ್ನು ಪರಿವರ್ತನೆಯನ್ನು ಉಂಟು ಮಾಡಲಿ. Lord, bring us as you revealed to the apostles and that see such a way you manifest and confirm your presence and your blessing upon our lives. ದೇವರ ಅಪೊಸ್ತಲರೊಟ್ಟಿಗೆ ನೀನು ಯಾವ ರೀತಿಯಾಗಿ ಪ್ರಕಟಿಸಿಕೊಂಡು ಅದ್ಭುತವಾದ ಪ್ರಸನ್ನತೆಯನ್ನ ಅವರಿಗೆ ಯಾವ ರೀತಿಯಾಗಿ ಅವರಿಗೆ ಒದಗಿಸಿದೆಯೋ ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿ ಇದ್ದುಕೊಂಡು ನಮ್ಮನ್ನು ಪರಿವರ್ತಿಸು. Lord, I pray for many lost their job. ದೇವರ ಅನೇಕರ ಕೆಲಸಗಳನ್ನು ಕಳ್ಕೊಂಡಿದ್ದಾರೆ, ಅವರಿಗೋಸ್ಕರ ಪ್ರಾರ್ಥಿಸುತ್ತೇವೆ. Many daily workers have no meals today. ದೇವರೇ, ಪ್ರತಿನಿತ್ಯ ಕೆಲಸ ಮಾಡುವಂತ ಜನರಿಗೆ ಅವರಿಗೆ ಬರುವ ಊಟ ಎಲ್ಲಿ ಬರುತ್ತೆ ಎಂಬುದು ಅವ್ರಿಗೆ ಗೊತ್ತಿಲ್ಲ. Father, you are Elijah's God. ದೇವರೇ, ಎಲಿಯನ ದೇವರು, You provide them. ನೀನು ಅವರಿಗೆ ಒದಗಿಸು. You comfort them. ಅವರನ್ನು ಆಧರಿಸು, You strengthen them. ಬಲಪಡಿಸು. Lord, prepare us a church for a great harvest. ದೇವರೇ, ಸಭೆಯಾಗಿ ಬರುವಂತಹ ದಿನಗಳಿರುವ ದೊಡ್ಡ ಸುಗ್ಗಿಗೋಸ್ಕರ ನಮ್ಮನ್ನು ಸಿದ್ಧಪಡಿಸು. Teach us to hear from you. ನಿನ್ನ ಸ್ವರವನ್ನು ಕೇಳೋದಕ್ಕೆ ನಮಗೆ ಕಲಿಸಿಕೊಡು. Teach us to pray. ಪ್ರಾರ್ಥನೆ ಮಾಡೋದಕ್ಕೆ ಕಲಿಸು. Teach us to read your word. ದೇವರ ವಾಕ್ಯವನ್ನು ಓದುವುದಕ್ಕೆ ಕಲಿಸು. Teach us to hear the Holy Spirit voice in our lives. ಆತ್ಮನ ಸ್ವರವನ್ನು ನಮ್ಮ ಜೀವಿತದಲ್ಲಿ ಕೇಳುವುದಕ್ಕೆ ಕಲಿಸು. We pray in Jesus' name. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ ತಂದೆ. ನಾವು ಈ ವಾರವೂ ಸಹ ದೇವರ ಸೇವಕನಿಂದ ನಮಗೆ ಬೇಕಾದ ಪ್ರೋತ್ಸಾಹವುಳ್ಳ ವಾಕ್ಯವನ್ನು ಕೇಳಿದ್ದೇವೆ. ಈ ವಾಕ್ಯವನ್ನು ಕೇಳಿದವರಾಗಿ ಮಾತ್ರ ಉಳಿಯದೆ ಇದನ್ನು ನಾವು ಮಾಡುವವರಾಗಿ, ಅದನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ಮಾಡುವವರಾಗಿ ದೇವರ ಆಶೀರ್ವಾದದಲ್ಲಿ ಮುಂದೆ ಹೋಗುವ ಹಾಗೆ ದೇವರು ನಮಗೆ ಸಹಾಯ ಮಾಡಲಿ. ಬೆಲ್ಗಾಂ ಡಿಸ್ಟಿಕ್ನಲ್ಲಿರುವಂಥ ಎಲ್ಲ ಸಭೆಗಳಿಗಾಗಿ ನಾನು ನಿಮ್ಮನ್ನು ಪ್ರೋತ್ಸಾಹಿಸ್ತೇನೆ. ಈ ವಾಕ್ಯಗಳನ್ನು ನಾವು ಕೇಳುವರಾಗದೆ ಮಾಡುವವರಾಗಿ, ನಡೆಯುವವರಾಗಿ ದೇವರ ಆಶೀರ್ವಾದಕ್ಕೆ ಪಾತ್ರರಾಗುವುದಕ್ಕೆ ದೇವರು ನಮ್ಮನ್ನು ಸಹಾಯ ಮಾಡಲಿ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ದೇವರೇ, ನಮ್ಮ ರಕ್ಷಕನಾದ ಯೇಸು ಸ್ವಾಮಿ, ಈ ಸಮಯದಲ್ಲಿ ಕರ್ತನೇ, ಈ ವಾರವೂ ಸಹ ಈ ಮಾಧ್ಯಮದ ಮೂಲಕವಾಗಿ ನಾವು ನಿನ್ನನ್ನು ಆರಾಧಿಸುವುದಕ್ಕೆ, ನಿನ್ನ ವಾಕ್ಯವನ್ನು ಕೇಳುವುದಕ್ಕೆ, ನಾವು ಒಬ್ಬರಿಗೊಬ್ಬರು ಪ್ರೋತ್ಸಾಹ ಮಾಡುವುದಕ್ಕೆ ನೀನು ನಮಗೆ ಸಹಾಯ ಮಾಡಿದೆಯಾ ಕರ್ತನೇ. ನಾವು ಬೆಲ್ಗಾಂನಲ್ಲಿರುವಂಥ ಎಲ್ಲ ಸಭೆಗಳಿಗೋಸ್ಕರವಾಗಿ ನಾವು ಬಿಡುತ್ತೇವೆ. ನಮ್ಮ ಸ್ವಾಮಿ ಡಿಸ್ಟಿಕ್ನಲ್ಲಿರುವಂಥ ಎಲ್ಲ ಕರ್ತನೆ ಸಭೆಗಳಿಗಾಗಿ ಬಿಡುತ್ತೇವೆ. ಹಳ್ಳಿಗಳಲ್ಲಿಯೂ ಕರ್ತನೆ ಸ್ವಾಮಿ ಇರುವಂಥ ಸಭೆಗಳಿಗಾಗಿಯೂ ಕರ್ತನೆ ಸಣ್ಣ ಸಣ್ಣ ಸಭೆಗಳಿಗಾಗಿಯೂ ನಾವು ಬಿಡುತ್ತೇವೆ. ಹಳ್ಳಿಗಳಿಂದ ಬಂದಂಥ ನಮ್ಮ ಎಲ್ಲ ಸಹೋದರ ಸಹೋದರಿಗಳಿಗಾಗಿ ಬಿಡುತ್ತೇವೆ. ನಮ್ಮ ಡಿಸ್ಟಿಕ್ನ ಮೇಲೆ, ಬೆಲ್ಗಾಂ ಡಿಸ್ಟಿಕ್ನ ಮೇಲೆ ಕರ್ತನೆ ನಿನ್ನ ಸಾನ್ನಿಧ್ಯವು, ನಿನ್ನ ಕೃಪೆಯು ನಮ್ಮೊಂದಿಗೆ ಇರಲಪ್ಪ. ನಿನ್ನ ವಾಕ್ಯದ ಕೇಳಿದ ಹಾಗೆ ಸ್ವಾಮಿ ಕರ್ತನೆ ದೇವರೇ, ಅನೇಕ ರೀತಿಯಲ್ಲಿರುವ ಸಮಸ್ಯೆಗಳ ಮಧ್ಯದಲ್ಲಿ, ಕೊರೋನಾ ವೈರಸ್ಸು ಮಧ್ಯದಲ್ಲಿ, ಸಮಸ್ಯೆಗಳ ಮಧ್ಯದಲ್ಲಿ ದೇವರೇ ನೀನು ನಮ್ಮೊಟ್ಟಿಗಿದ್ದೀಯ ಸ್ವಾಮಿ. ನಮ್ಮ ಬೋಟಿನಲ್ಲಿ ಇದ್ದೀಯ ಕರ್ತನೆ, ನಮ್ಮ ಹಡಗಿನಲ್ಲಿ ಇದ್ದೀಯ ಕರ್ತನೆ, ದೇವರೇ ನಮ್ಮ ದೋಣಿಯಲ್ಲಿ ಇದ್ದೀಯ ಕರ್ತನೆ. ನಮ್ಮ ಸ್ವಾಮಿ ಯಾವ ಸ್ಥಿತಿ ಇದ್ರೂ ನೀನು ನಮ್ಮೊಟ್ಟಿಗೆ ಇದ್ದೀಯ. ನೀನು ನಮ್ಮನ್ನು ಕೈ ಬಿಡುವನಲ್ಲ. ನೀನು ಸ್ವಾಮಿ ನಮಗೆ ಎದುರಾಗಿ ಬರುವಂತ ಎಲ್ಲ ಬಿರುಗಾಳಿಗಳು, ತೆರೆಗಳನ್ನು ನಿಲ್ಲಿಸುವುದಕ್ಕೆ ದೇವರೇ ನೀನು ಶಕ್ತನಾದ ದೇವರು ಎಂಬುದಾಗಿ ನಾವು ನಿನ್ನ ಸೇವಕರ ಮೂಲಕವಾಗಿ ಕೇಳಿದ್ದೇವಲ್ಲ. ಈ ವಾಕ್ಯಕ್ಕೆ ನಾವು ಒಳಗಾಗ್ತೇವೆ ಸ್ವಾಮಿ. ನಾವು ಯಾವ ತೆರೆ ಬರಲಿ, ಯಾವ ಬಿರುಗಾಳಿ ಬರಲಿ, ನಾವು ಕದಲುವುದಿಲ್ಲ. ಯಾಕಂದ್ರೆ ಯೇಸು ನಮ್ಮ ದೋಣಿಯಲ್ಲಿ ಇದ್ದಾರೆ. ಆದ್ದರಿಂದ ಸ್ವಾಮಿ ನಾವು ಆತನು ಇದನ್ನೆಲ್ಲ ಗದರಿಸಿ ಶಾಂತ ಮಾಡಿ ನಮ್ಮ ಜೀವಿತವನ್ನು ಮುಂದೆ ಹೋಗೋದಕ್ಕೆ ಮಾಡ್ತಾನೆ. ಆದ್ರಿಂದ ಸ್ವಾಮಿ ಬೆಲ್ಗಾಂನಲ್ಲಿ, ಬೆಲ್ಗಾಂ ಸುತ್ತಮುತ್ತಲಿರುವ ಎಲ್ಲ ಡಿಸ್ಟಿಕ್ನಲ್ಲಿರುವ ನಮ್ಮ ಎಲ್ಲ ಕುಟುಂಬಗಳನ್ನು ನೀನು ಆಶೀರ್ವಾದ ಮಾಡು. ಹಳ್ಳಿಗಳಲ್ಲಿರುವಂತಹ ನಮ್ಮ ಪ್ರಿಯರನ್ನು ಆಶೀರ್ವಿಸು ಸ್ವಾಮಿ. ಅನೇಕ ಸಮಸ್ಯೆಗಳಿದೆ, ಆದ್ರೆ ನೀನು ನಮ್ಮ ದೋಣಿಯಲ್ಲಿ ಇದ್ದೀಯಾ ಎಂಬ ಭರವಸೆಯಿಂದ ನಾವು ಮುಂದೆ ಹೋಗುವುದಕ್ಕೆ ದೇವರೇ, ನಾವು ಸಹಾಯ ಕಂಡುಕೊಳ್ಳುವುದಕ್ಕೆ, ಪರಿಹಾರ ಕಂಡುಕೊಳ್ಳುವುದಕ್ಕೆ
ದೇವರೇ, ನಮಗೆ ನೀನು ಸಹಾಯ ಮಾಡಿದೀಯಾ. ಈ ಎಲ್ಲ ಕಾರ್ಯಗಳಿಗಾಗಿ ಸ್ತೋತ್ರ. ಎಲ್ಲರನ್ನು ಆಶೀರ್ವಾದ ಮಾಡು. ನಮ್ಮ ಮನೆಗಳನ್ನು ಆಶೀರ್ವಿಸು, ನಮ್ಮ ಮಕ್ಕಳನ್ನು ಆಶೀರ್ವಾದ ಮಾಡು, ನಮ್ಮ ಕೆಲಸಗಳನ್ನು ಆಶೀರ್ವಿಸು, ನಮಗಿರುವಂತ ಎಲ್ಲ ಅವಶ್ಯಕತೆಗಳನ್ನು ಒದಗಿಸಪ್ಪ. ಯಾಕಂದ್ರೆ ನೀನು ನಮ್ಮ ದೋಣಿಯಲ್ಲಿ ಇದೆಯಾ ಸ್ವಾಮಿ. ನೀನು ನಮ್ಮ ದೋಣಿಯಲ್ಲಿ ಇರುವಾಗ ನಮಗೆ ಸಮಸ್ಯೆಗಳು ಬಂದರೂ ನಾವು ಹೆದರುವುದಿಲ್ಲ. ನೀನು ಅದನ್ನು ಪೂರೈಸುವನಾಗಿದ್ದೀಯಾ ದೇವರೇ, ನಿಲ್ಲಿಸುವನಾಗಿದ್ದೀಯಾ, ಕೊಡುವನಾಗಿದ್ದೀಯಾ. ಆದ್ರಿಂದ ನಿನಗೆ ಸ್ತೋತ್ರ. ಯೆಹೋವ ಏರಿಯಾಗಿದ್ದೀಯಾ, ಒದಗಿಸುವ ದೇವರಾಗಿದ್ದೀಯಾ ದೇವರ. ಇದಕ್ಕಾಗಿ ಸ್ತೋತ್ರ. ಎಲ್ಲ ಕಾರ್ಯಗಳಿಗಾಗಿ ಸ್ತೋತ್ರ. ನಾವು ಮತ್ತೆ ಕೂಡುವವರೆಗೂ ನಿನ್ನ ಸಾನ್ನಿಧ್ಯದಿಂದ ನಮ್ಮೆಲ್ಲರನ್ನು ಕಾಯಪ್ಪ. ನಮ್ಮನ್ನು ಸ್ವಾಮಿ ನಿನ್ನ ಶಾಂತಿ ಸಮಾಧಾನದಿಂದ ಕಾಯಪ್ಪ. ಎಲ್ಲ ಹೆದರಿಕೆಗಳು ನಮ್ಮನ್ನು ಕಾಡದೆ ವಿಶ್ವಾಸದಲ್ಲಿ ಮುಂದೆ ಹೋಗುವ ಹಾಗೆ ಏನು ನಮ್ಮ ದೋಣಿಯಲ್ಲಿ ಇದೆಯಾ ಎಂಬುವಂತ ಭರವಸೆಯಿಂದ ಕರ್ತನೇ ನಂಬಿಕೆಯಿಂದ ಮುಂದೆ ಹೋಗುವುದಕ್ಕೆ ಸಹಾಯ ಹಾಗೆ ಮಾಡಿದಕ್ಕಾಗಿ ಸ್ತೋತ್ರ. ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ. ನೀನೆಲ್ಲ ಕಾರ್ಯಗಳಿಗಾಗಿ ಸ್ತೋತ್ರ. ಘನಮಾನ ನೀನೇ ಹೊಂದ್ಕೋ ಸ್ವಾಮಿ. ಯೇಸುವಿನ ಹೆಸರಿನಲ್ಲಿ ಸ್ತೋತ್ರದಿಂದ ಬೇಡಿ ಹೊಂದಿದ್ದೇವೆ, ಆಮೆನ್. ನಮ್ಮ ಕರ್ತನಾದ ಯೇಸು ಸ್ವಾಮಿಯವರ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮ ಅನಿತ್ಯ ನಡೆಸುವಿಕೆಯು ನಾವು ಕೇಳಿದ ಬೇಡಿದ ಸ್ವಾಮಿ ಎಲ್ಲ ಸಂಗತಿಯೊಡನೆ ನಿನ್ನ ಎರಡನೇ ಬರೋಣವರೆಗೂ ಸದಾ ಕಾಲು ನೆಲೆಯಾಗಿರಲಿ. ಆಮೆನ್. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ.